ದೇಶಕ್ಕೇನಾದ್ರೂ ಮಾಡಬೇಕು, ಧರ್ಮಕ್ಕೇನಾದ್ರೂ ನಾನು ಮಾಡಬೇಕು ಅನ್ನುವಂಥದ್ದು ಸಹಜವಾಗಿತ್ತು. ಅದು ನನ್ನ ಈ ದೇಹಕ್ಕೆ 12ನೇ ವಯಸ್ಸು ಇದ್ದಾಗಿಂದ ಆಸನಗಳನ್ನು ಶುರು ಮಾಡಿದೆ. ಯಾರು ತಮ್ಮ ತನವನ್ನ ಗೌರವಿಸಲ್ವೋ ಆ ವ್ಯಕ್ತಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಗೌರವ ಸಿಗಲ್ಲ. ನೂರಾರು ಜನ ಅವರವರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ಹತ್ರಕ್ಕೆ ಬರ್ತಾರೆ. ಇವತ್ತಿನ ಯೂತ್ಸ್ಗೆ ಹೇಳೋದು, ಆಧುನಿಕತೆಯನ್ನು ಒಪ್ಕೊಳ್ಳಿ. DVG ಅವರೇ ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು. ಆಧುನಿಕತೆಯನ್ನು ಒಪ್ಕೊಳ್ಳಿ, ಸನಾತನ ಧರ್ಮ ಇದನ್ನ ಮಾಡಬೇಡಿ ಅದನ್ನ ಮಾಡಬೇಡಿ ಹೀಗಿರಬೇಡಿ ಅಂತ ಹೇಳೋದೇ ಇಲ್ಲ. ಒಂದೇ ಹೇಳೋದು, ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರುವಾಗ ಏನನ್ನಾದ್ರೂ ಆಚರಣೆ ಮಾಡಿ. ಇವತ್ತು ಯೋಗ ಭಾರತ ಕೊಟ್ಟಂತ ಈ ಸನಾತನ ಪರಂಪರೆ ಕೊಟ್ಟಂತಹ ಒಂದು ಅತ್ಯಂತ ಉನ್ನತವಾದ ಜ್ಞಾನ. ಈ ಧ್ಯಾನದಿಂದ ಮನುಷ್ಯನ ಮನಸ್ಸಿಗೆ ದೈಹಿಕವಾಗಿ ಬಾಹ್ಯವಾಗಿ ಏನೇನು ಉಪಯೋಗ ಆಗುತ್ತೆ ನೋಡಿ. ಧ್ಯಾನ ಅನ್ನೋದು ಯಾರ ಜೀವನದಲ್ಲಿ ಇಲ್ವೋ ಅವನ ಜೀವನದಲ್ಲಿ ಏನನ್ನೇ ಗಳಿಸಿದ್ರು ಅದರಲ್ಲಿ ಪೂರ್ಣ ಆಗಲ್ಲ. ಧ್ಯಾನ ನಿಮ್ಮ ಪ್ರಕಾರ ನಿಮ್ಗೆ ಏನ್ ಕೊಟ್ಟಿದೆ? ನನಗೆ ಇವತ್ತು ಏನೇನ್ ಸಿಕ್ಕಿದ್ರು ಎಲ್ಲವೂ ಧ್ಯಾನದಿಂದನೇ. ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂ ನೋಡುತ್ತಂ ಅಂತ ನನ್ನ ಒಂದು ಧ್ಯೇಯವಾಕ್ಯ. ಒಂದು ರೀತಿ ಬುದ್ಧನಿಂದೇನು ಧ್ಯಾನ ಶುರುವಾದದ್ದಲ್ಲ, ಆದ್ರೆ ಬುದ್ಧ ಒಂದ್ ರೀತಿಯಾಗಿ ಅದಕ್ಕೆ ಇನ್ನೊಂದು ರೂಪ ಕೊಟ್ಟ. ಮೂಲ ಪುರುಷ ಒಂದು ಧ್ಯಾನಕ್ಕೆ ಯಾರು ಅಂದ್ರೆ ಅದು ಶಿವನೇ. ಯು ಅಂಡ್ ಮೀ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಜ್ಞಾನೋಪಾಸನಾ ಕೇಂದ್ರ ಫೌಂಡರ್ ಹಾಗೂ ಅವರಿಂದ ತುಂಬ ತಿಳ್ಕೊಳ್ಬೇಕಾದ ಒಂದಷ್ಟು ಮಾಹಿತಿಗಳಿದೆ. ಜನರಿಗೆ ಏನು ಅರ್ಥವಾಗುವಂತಹ ದೈವಿಕ ಅನುಭವ ಇರತಕ್ಕಂಥ ಶ್ರೀರಾಮ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ ಅವರೇ. ಹೇಗಿದ್ದೀರಾ ಗುರುಗಳು? ನೀವು ಚೆನ್ನಾಗಿರ್ತೀರಾ ಗುರುಗಳೇ? ನಿಮ್ಮ ಜೀವನ ಅಂದರೆ ಆಧ್ಯಾತ್ಮಿಕದ ಕಡೆಗೆ ಹೇಗೆ ಶುರುವಾಯಿತು, ಹೇಗಿತ್ತು, ಅದಕ್ಕಿಂತ ಮುಂಚೆ ಹೇಗಿತ್ತು? ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇಲ್ಲ, ನಮಗೆ ಆಲ್ಮೋಸ್ಟ್ ಈ ದೇಹಕ್ಕೆ ಚಿಕ್ಕ ವಯಸ್ಸಿಂದ ಕೂಡ ಗೊತ್ತಿಲ್ಲದೆ ಆಧ್ಯಾತ್ಮಿಕದ ಕಡೆಗೆ ಒಲವು, ಆ ಕಡೆಗೆ ಸೆಳೆತ ಇತ್ತು. ಹಾಗಾಗಿ ನಮ್ಮ ಬುದ್ಧಿ ಬಂದ ಹಾಗಿಂದ ನಮಗೆ ಗೊತ್ತಿರೋ ಹಾಗೆ ಆಗಿನಿಂದನೂ ದೇವಸ್ಥಾನಕ್ಕೆ ಹೋಗುವಂಥದ್ದು, ಭಜನೆಗಳಿಗೆ ಹೋಗುವಂಥದ್ದು, ಮತ್ತು ಯಾವಾಗಲೂ ನಾವು ಹಾಕ್ಕೊಂಡೇ ಇರುವಂಥದ್ದು ಹೀಗೆ. ಹಾಗಾಗಿ ಚಿಕ್ಕಂದಿನಿಂದನೂ ತುಂಬ ಜನ ನಮ್ಮನ್ನು ನೋಡಿದವರು ಶಿವ ಅಂತಾನೆ ನಮ್ಮನ್ನು ನೋಡೋ ರೀತಿಯಾಗಿ ಸಂಬೋಧಿಸ್ತಾ ಇದ್ರು. ಹಾಗಾಗಿ ಇದು ಸುಮ್ಮನೆ ಬಂದಿದ್ದಲ್ಲ, ಆಧ್ಯಾತ್ಮಿಕವಾಗಿ ಯಾವುದೋ ಇನ್ಸ್ಟೆಂಟ್ ಆಗೋ ಕಾರಣಕ್ಕಾಗಿ ಬಂದಿದ್ದಲ್ಲ. ಸಹಜವಾಗಿ ಚಿಕ್ಕಂದಿನಿಂದ ಅದೇ ಅದರ ಕಡೆಗೆ ಸೆಳೆತ, ಆ ಕಡೆ ಆ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥ ತುಡಿತ ಸದಾ ಇದ್ದೇ ಇತ್ತು. ಆ ಕಡೆಗೆ ಆಕರ್ಷಣೆ ಇದ್ದೇ ಇತ್ತು. ಆಕರ್ಷಣೆ ಇತ್ತು. ಗುರೂಜಿಯವರ ಬಾಲ್ಯ ಜೀವನ ಅಂದ್ರೆ ಎಜುಕೇಶನ್ ಇರಬಹುದು, ಮುಂದೆ ಏನ್ ಮಾಡ್ಬೇಕು ಅಂತ ಅಪ್ಪ ಅಮ್ಮನ ಕನಸುಗಳಿರತ್ತೆ. ಸೊ ಆ ಕನಸು ನಿಮ್ಮ ಕನಸು ಹೇಗೆ ಬದಲಾವಣೆ ಆಯ್ತು? ಇಲ್ಲ, ನಮ್ಗೆ ಆ ಥರದ್ದು ಯಾವುದೇ ಅಡ್ಡಿಗಳು ಆ ಥರದ್ದೇನು ಇರಲಿಲ್ಲ. ಚಿಕ್ಕಂದಿನಲ್ಲಿ ಎಲ್ಲರ ರೀತಿಯೇ ಆ ಹುಡುಗಾಟ, ತುಂಟಾಟ, ಆಟಗಳು, ಸುತ್ತಾಟ ಎಲ್ಲವೂ ಇತ್ತು. ಆದ್ರೆ ಅದೆಲ್ಲವನ್ನೂ ಮೀರಿ ನಮ್ಮೊಳಗೆ ಒಂದು ಆಧ್ಯಾತ್ಮಿಕವಾದ ದೈವಿ ಭಾವ ಏನಿತ್ತಲ್ಲ ಅದು ಸಹಜವಾಗಿ ಸೆಳೆತಾ ಇತ್ತು. ನನ್ನ ಹತ್ರ ಒಂದು ಸಣ್ಣದೊಂದು ಗಣೇಶ ಇತ್ತು. ಯಾರೋ ಅದು ಮುರಿದು ಹೋಗಿದೆ ಅಂತ ಬಿಸಾಕಿದ ಗಣೇಶ. ಅದನ್ನ ತಗೊಂಬಂದು ನಾನು ಮೊಸರು, ತುಪ್ಪ, ಸಕ್ಕರೆ, ಹಾಲು ಅದರಲ್ಲಿ ಅಭಿಷೇಕ ಮಾಡೋದು. ದಿನಕ್ಕೆ 3 ಸರಿ 4 ಸರಿ 5 ಸರಿ ಅದಕ್ಕೆ ಹಾಲು ಮೊಸರು ಎಲ್ಲವನ್ನು ಬೇರೆ ಬೇರೆ ಎಲ್ಲೆಲ್ಲಿ, ಅವಾಗೆಲ್ಲ ಹಳ್ಳಿ ಮನೆಗಳು ಗೊತ್ತಲ್ಲ, ಈ ರೀತಿ ಏನ್ ಸ್ಟ್ರಿಕ್ಟ್ ನಮ್ಮ ಮನೆಗೆ ಬರಬಾರ್ದು ಅವೆಲ್ಲ ಇರ್ಲಿಲ್ಲ. ಹಾಗಾಗಿ ಎಷ್ಟೋ ಮನೆಗಳಿಗೆ ಹೋಗಿ, ಅಂದ್ರೆ ಅದೊಂದು ಪ್ರೀತಿಯ ಕಳತನ, ಹಾಲು ಮೊಸರು ತುಪ್ಪ ಎಲ್ಲ ಕಳತನ ಮಾಡಿ ತಂದು ಆ ಗಣೇಶಕ್ಕೆ ವಿಗ್ರಹಕ್ಕೆ ಅಭಿಷೇಕ ಮಾಡುವಂಥದ್ದು ಮಾಡ್ತಾ ಇದ್ದೆ. ಒಂದು ಫೈನ್ ಡೇ ಅಂದ್ರೆ 99ನಲ್ಲಿ ಚಿಕ್ಕ ಹುಡುಗ, ಇನ್ನು ಬಾಲಕ ಆಗಿದ್ದಾಗಲೇ, ನಾನು ಇನ್ನೇನನ್ನೋ ಕಾಣಬೇಕು ಮತ್ತು ಇನ್ನೇನನ್ನೋ ಮಾಡಬೇಕು ಈ ದೇಶಕ್ಕಾಗಿ, ಧರ್ಮಕ್ಕಾಗಿ. ಒಂದೇನಂದ್ರೆ ಆಧ್ಯಾತ್ಮಿಕವಾಗಿ ಎಷ್ಟಿತ್ತು ಈ ದೇಶಕ್ಕೂ ನಮಗೆ ಗೊತ್ತಿಲ್ಲದೆ, ಈ ಯೂನಿಫಾರ್ಮ್ ನೋಡಿದಾಗ, ಆರ್ಮಿ ನೋಡಿದಾಗ ನಾನು ಹಿಂಗಾಗ್ಬೇಕು, ನನಗೆ 2 ಬರ್ತಾ ಇತ್ತು.
ನನಗೆ ಮರ್ತು ಹೋಗಿತ್ತು. ನಮ್ಮ ಸ್ನೇಹಿತರು ಅದನ್ನ ತುಂಬಾ ಸರಿ ಈಗಲೂ ನೆನಪಿಸ್ತಾರೆ, ನೀವು ಚಿಕ್ಕನ್ನಲ್ಲಿ ಈಗ ಹೇಳ್ತಾ ಇದ್ರಿ ಅಂತ. ಒಂದು ಸೈನಿಕ ಆಗ್ತೀನಿ, ಇಲ್ಲ ಸನ್ಯಾಸಿ ಆಗ್ತೀನಿ ಅನ್ನೋ ರೀತಿಲಿ ನಾನು ಹೇಳಿದ್ನಂತೆ. ಅದನ್ನು ಕೋಇನ್ಸಿಡೆಂಟ್ಲಿ ಹೇಳಿದೀನಿ. ಬುದ್ಧಿನೇ ನನಗೆ ಅಷ್ಟು ಗೊತ್ತಿಲ್ಲದೆ ಇದ್ದಾಗ ಹೇಳಿರೋ ಶಬ್ದಗಳದು. ಇಲ್ಲ ಸೈನಿಕ ಆಗ್ತೀನಿ, ಇಲ್ಲ ಸನ್ಯಾಸಿ ಆಗ್ತೀನಿ ಅಂತ. ಆದ್ರೆ ಒಂದೇನಂತ ಹೇಳಿದ್ರೆ, ಈಗಲೂ ಸಣ್ಣವೇ ಇದ್ವಿ, ಆಗಂತೂ ಇನ್ನೂ ದುರ್ಬಲ ದೇಹ, ಅದು ಅಷ್ಟೊಂದು ಬಲಿಷ್ಠವೇ ಅಲ್ಲದ ದೇಹ. ಹಾಗಾಗಿ ಆರ್ಮಿಗಂತೂ ಸೈನ್ಯಕ್ಕಂತೂ ಸೇರಕ್ ಆಗ್ಲಿಲ್ಲ. ಆದ್ರೆ ದೇಶಕ್ಕೆ ಏನಾದ್ರೂ ಮಾಡಬೇಕು, ಧರ್ಮಕ್ಕೆ ಏನಾದ್ರೂ ನಾನು ಮಾಡಬೇಕು ಅನ್ನುವಂಥದ್ದು ಸಹಜವಾಗಿತ್ತು ಅದು. ಹಾಗಾಗಿ ಚಿಕ್ಕಂದಿನಲ್ಲೇ ಮನೆ ಬಿಟ್ಟು ಸ್ವಲ್ಪ ದೇಶಕ್ಕೆ, ಧರ್ಮಕ್ಕೆ ನಾನು ಏನನ್ನೋ ಮಾಡಬೇಕು ಅಂತ ಅಲಿತಾ, ಅದ್ರ ಜೊತೆಗೆ ಕಲಿಯುವಂತ ಅವಕಾಶಗಳು ಜಾಸ್ತಿ ಆಯ್ತು. ಆಗ ಒಂದು ಗಟ್ಟಿ ಆಯ್ತು, ನನ್ನ ಉದ್ದೇಶ, ನಾನು ಮಾಡಬೇಕಾದದ್ದು ಕೆಲಸ ಮತ್ತು ನನಗೆ ತೃಪ್ತಿ ಕೊಡುವಂಥದ್ದು, ಸಂತೋಷ ಕೊಡುವಂಥದ್ದು ಅಧ್ಯಾತ್ಮದಲ್ಲಿ. ಮತ್ತು ಚಿಕ್ಕಂದಿನಿಂದ ನನ್ನ ಈ ದೇಹಕ್ಕೆ 12ನೇ ವಯಸ್ಸ ಇದ್ದಾಗಿಂದ ಆಸನಗಳನ್ನು ಶುರು ಮಾಡಿದೆ. ಆಸನಾಭ್ಯಾಸ ಸುಮ್ಮನೆ ಹುಡುಗಾಟಿಗೆ ಅದು ಕೂಡ ಶುರು ಮಾಡಿದ್ದು. ಈಗ ಎಲ್ಲವೂ ಸೇರ್ತಾ ಹೋಯ್ತು ಕೋಇನ್ಸಿಡೆಂಟ್ಲಿ. ಇಲ್ಲಿ ನಾನು ಸೈನಿಕ ಸೇರಬೇಕು ಅಂತಿದ್ದೆ, ಅಥವಾ ಧರ್ಮಕ್ಕೆ ಕೆಲಸ ಮಾಡಬೇಕು ಅಂತಿದ್ದೆ, ಅದಕ್ಕೋಸ್ಕರ ಹೊರಗೆ ಬರಬೇಕು, ಇದೆಲ್ಲ ನನ್ನ ಮನೇಲಿ ಇರುವಂಥದ್ದೆಲ್ಲ ಅಲಿಬೇಕು ಅಂತ ಆಯ್ತು, ಇನ್ನೆಲ್ಲೆಲ್ಲೋ ಅಲಿಬೇಕಾಯ್ತು. ಇದ್ರ ಜೊತೆಗೆ ಚಿಕ್ಕಂದಿನಿಂದ ಯೋಗ ಕಲ್ತ ಕಾರಣಕ್ಕೆ ಹೇಳ್ಕೊಡಕ್ ಶುರು ಮಾಡಿದ್ದೆ. ಹೇಳ್ಕೊಟ್ಟಾಗ ತುಂಬಾ ಜನ ಹೇಳಿದ್ರು, ನಮ್ಗೆ ಅರ್ಥ ಆಗೋಗಿ ಹೇಳ್ತೀರಿ, ಅಷ್ಟು ಚಿಕ್ಕ ಹುಡುಗ ಆಗಿದ್ರು ಕೂಡ ನಾನು ಅಭ್ಯಾಸ ಮಾಡಬೇಕಾದ್ರೆ ಯಾರಾದ್ರೂ ಬಂದ್ರೆ ಅವ್ರಿಗೂ ಹೇಳ್ಕೊಡಕ್ ಶುರು ಮಾಡಿದೆ. ಯೋಗ ಅನ್ನೋದು ಕರಗತ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅಷ್ಟು ಚಿಕ್ಕ ವಯಸ್ಸಿಗೆ ಕರಗತ ಮಾಡ್ಕೊಂಡಿದ್ರಿ ಅಂದ್ರೆ. ಇಲ್ಲ, ಕರಗತ ಆತರ ಏನಿರ್ಲಿಲ್ಲ. ಅಂದ್ರೆ ಒಟ್ಟು ಅವರು ಹೇಳ್ತಾ ಇದ್ದದ್ದು ಸಿಂಪಲ್ ಆಸನಗಳನ್ನೇ ತುಂಬಾ ಅರ್ಥ ಆಗೋ ಹಾಗೆ ಹೇಳ್ತೀರಿ. ಮತ್ತು ಅದು ಏನಾದ್ರೂ ಸೈಡ್ ಎಫೆಕ್ಟ್ ಆದ್ರೆ, ಮಾಡಿದ್ ಸರಿ ಇಲ್ಲ, ನೋವಾಯ್ತು ಅಂದ್ರೆ ಈ ಕಾರಣಕ್ಕಾಗಿರ್ಬೇಕು ನೋಡು ಅಂತ. ಅಂದ್ರೆ ನೀವು ಹೇಳೋ ಹಾಗೆ ಒಂದ್ ರೀತಿ ಅದು ಬಹುಶಃ ಕರಗತವೂ ಆಗಿರಬಹುದು ಗುರುಜಿ. ಯಾಕೆಂದ್ರೆ ಒಂದು ಯೋಗ ಸಾಧನೆ, ಅದು ಯೋಗ ಅನ್ನೋದೇ ಸಾಧನೆ. ಇದು ಸನಾತನ ಧರ್ಮದಿಂದ ಬಂದಿರುವಂತ ಕಲೆ. ಅದು ಯೋಗ ಅನ್ನೋದು ಯೋಗ ಮಾಡಿನೇ ಅದು ಕರಗತ ಮಾಡ್ಕೋಬೇಕು. ಬಹುಶಃ ಎಲ್ಲ ಕಾರಣದಿಂದಾಗಿ ಹೊರಗೆ ಬಂದು ಅದನ್ನೇ ಹೇಳ್ಕೊಡಕ್ ಶುರು ಮಾಡಿದೆ. ಅದು ಈ ಹಂತದವರೆಗೆ ಅದೇ ಕರ್ಕೊಂಡ್ ಬಂತು. ಇದು ನಾನ್ ಹೀಗಿರ್ಬೇಕು, ಹೀಗ್ ಮಾಡ್ಬೇಕು ಅನ್ನೋಂಥದ್ದೇನಿಲ್ಲ. ಒಟ್ಟು ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕು, ಈ ಧರ್ಮಕ್ಕೆ ನನ್ನ ಕೈಲಾದ ಒಂದು ಸೇವೆ ಮಾಡಬೇಕು, ಮತ್ತು ಈ ದೇಶಕ್ಕೂ ನನ್ನ ಕೈಲಾದಂತ ಒಂದು ಕೊಡುಗೆ ಕೊಡಬೇಕು ಅಂತ. ಅದು ಹಾಗೆ ಅನ್ನುವ ಭಾವವೇ ಇಷ್ಟುವರೆಗೂ ಕರ್ಕೊಂಡು ಬಂದು ನಿಲ್ಸಿದೆ. ಆಧ್ಯಾತ್ಮಿಕವಾಗಿಯೇ ನನ್ನ ಜೀವನ, ಆಧ್ಯಾತ್ಮಿಕ ಮಾರ್ಗವೇ ನನ್ನ ಮಾರ್ಗ ಅನ್ನೋದು ನಂಗೆ ಗೊತ್ತಾಗಿದ್ದ ಕಾರಣಕ್ಕೆ ಇದರಲ್ಲಿ ಸಂತೋಷ ಇದೆ, ತೃಪ್ತಿ ಇದೆ. ಅದರಲ್ಲೇ ಆ ದೈವತ್ವವನ್ನ, ದೈವಿ ಭಾವನ ಕಾಣ್ತಾ ಇರೋದ್ರಿಂದ ಈ ಮಾರ್ಗವೇ ನಂದು ಅಂತಾಯ್ತು. ಹಾಗಾಗಿ ಇದರಲ್ಲೇ ಮುಂದುವರಿತಾ ಇದೆ. ದೈವಿ ಭಾವ ಅಂತ ಬಂದ್ರೆ ನಮ್ಮ ಸನಾತನ ಧರ್ಮ, ಸನಾತನ ಧರ್ಮ ಅಂದ್ರೆ ನಮ್ಮ ಇಂದು ಭಾರತೀಯರಲ್ದನೆ ಫಾರಿನರ್ಸು, ವಿದೇಶಿಗರು ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ ಈ ಧರ್ಮವನ್ನ. ಯೋಗಾಸನ ಮಾಡೋದನ್ನ ಇನ್ನು ಇಷ್ಟಪಟ್ಟು ಕಲಿತಾ ಇದ್ದಾರೆ ಗುರುಜಿ. ಸೊ ಇದನ್ನ ನಮ್ಮ ಭಾರತೀಯರೇ ಕೆಲವು ಕಡೆ ಬೇಡ, ಅಥವಾ ಅದನ್ನ ಏನೋ ನಮ್ಮ ಭಾರತೀಯತೆಯನ್ನ ತೋರಿಸ್ಕೊಂಡ್ಬಿಟ್ರೆ ಕೀಳಾಗತ್ತೆ, ಕೀಳರಿಮೆನೇ ಇದೆ. ಸೊ ನಮ್ಮ ಟ್ರೆಡಿಷನ್ನ ನಾವು ಹೆಮ್ಮೆಯಿಂದ ಮೆಚ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಗುರುಜಿ? ನೋಡಿ, ಯಾರು ತಮ್ಮ ತನವನ್ನ ಗೌರವಿಸಲ್ವೋ ಆ ವ್ಯಕ್ತಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಗೌರವ ಸಿಗಲ್ಲ. ನೋಡಿ, ನಾವೇನು ಹೆಚ್ಚು ಓದ್ದವರಲ್ಲ, ಹೆಚ್ಚು ತುಂಬಾ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಮಾಡಿದವರಲ್ಲ. ಆದರೆ ಈ ಸನಾತನ ಪರಂಪರೆ, ಈ ಯೋಗ ಮಾರ್ಗ, ಈ ಜ್ಞಾನ ಮಾರ್ಗ ಏನಿದೆ, ಈ ಮಾರ್ಗದಲ್ಲಿ ಹೋಗಿದ ಕಾರಣಕ್ಕೆ ಸಮಾಜ ಇವತ್ತು ನಮ್ಮನ್ನು ಒಂದು ಹಂತಕ್ಕಾದ್ರೂ ಗೌರವಿಸ್ತಾ ಇದೆ. ನೂರಾರು ಜನ ಅವರವರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ಹತ್ರಕ್ಕೆ ಬರ್ತಾರೆ. ಈ ಸನಾತನ ಪರಂಪರೆಯನ್ನ ಅಪ್ಪಿಕೊಂಡ ಕಾರಣಕ್ಕೆ, ಅದನ್ನ ಅನುಸರಣೆ ಮಾಡ್ತಾ ಇರೋ ಕಾರಣಕ್ಕೆ ನಮ್ಗಿಷ್ಟು ಗೌರವ ಸಿಕ್ಕಿದೆ. ಹಾಗಾಗಿ ನಮಗಂತೂ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಪರಂಪರೆ ಬಗ್ಗೆ ಬರೀ ಗೌರವ ಅಂದ್ರೂ ಅದು ತಪ್ಪೇ. ಯಾಕೆಂದ್ರೆ ಗೌರವ ಬೇರೆಯವ್ರಿಗೆ ಕೊಡೋದು, ನಮಗೆ ನಾವು ಏನ್ ಕೊಟ್ಕೊಳ್ಳೋದು. ಹಾಗಾಗಿ ಸನಾತನ ಅನ್ನೋದೇ ನಾವೇ ಆಗು ಹೋಗಿದ್ವಿ. ಅದರಿಂದಾಗಿ ನಮ್ಗೆ ಯಾವುದೇ ಅಡ್ಡಿಯೂ ಆಗಿಲ್ಲ, ತೊಂದರೆಯೂ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಘನತೆಯನ್ನ, ನಮ್ಮ ಗೌರವವನ್ನ, ನಮ್ಮ ಆತ್ಮತೃಪ್ತಿಯ ಸಹಿತ ಅದನ್ನ ಉನ್ನತ ಮಟ್ಟಕ್ಕೆ ನಮಗ್ ಕೊಡ್ತಾ ಇದೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ನಾ ಹೇಳೋದು, ಇವತ್ತಿನ ಯೂತ್ಸ್ಗೆ ಹೇಳೋದು, ಆಧುನಿಕತೆಯನ್ನು ಒಪ್ಕೊಳ್ಳಿ. DVG ಅವರೇ ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರಸೊಬಗು. ಆಧುನಿಕತೆಯನ್ನು ಒಪ್ಕೊಳ್ಳಿ. ಸನಾತನ ಧರ್ಮ ಇದನ್ನ ಮಾಡಬೇಡಿ, ಅದನ್ನ ಮಾಡಬೇಡಿ, ಹೀಗಿರಬೇಡಿ ಅಂತ ಹೇಳೋದೇ ಇಲ್ಲ. ಒಂದೇ ಹೇಳೋದು, ಇನ್ನೊಬ್ರಿಗೆ ತೊಂದರೆ ಕೊಡದೇ ಇರುವಾಗ ಏನನ್ನಾದ್ರೂ ಆಚರಣೆ ಮಾಡಿ ಅಂತ. ಹಾಗಾಗಿ
ಇಲ್ಲಿ ನೀವು ಈ ಪರಂಪರೆಯನ್ನು ಬಿಟ್ಟು ಇನ್ಯಾವುದನ್ನು ಅಪ್ಕೊಂಡು ನೀವು ಆ ರೂಟಲ್ಲಿ ಹೋದರೆ 100% ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಪೂರ್ಣತ್ವವನ್ನು ಗಳಿಸಕ್ ಸಾಧ್ಯವೇ ಇಲ್ಲ ಅಂತ. ಖಂಡಿತ ಗುರುಜಿ. ಏಕೆ ಅಂತಂದ್ರೆ ನಮ್ಮ ಒಂದು ಏನು ನಮ್ಮತನವನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸಾಧ್ಯನೇ ಇಲ್ಲ. ನೋಡಿ, ಇವತ್ತು ನೀವೇ ಹೇಳಿದಾಗ ಇಡೀ ಪ್ರಪಂಚ ಇವತ್ತು ಸನಾತನ ಧರ್ಮದ ಕಡೆ ನೋಡ್ತಾ ಇದೆ. ಇವತ್ತು ಯೋಗ ಭಾರತ ಕೊಟ್ಟಂತ, ಈ ಸನಾತನ ಪರಂಪರೆ ಕೊಟ್ಟಂತಹ ಒಂದು ಅತ್ಯಂತ ಉನ್ನತವಾದ ಜ್ಞಾನ, ಯಾವ ಮತಗಳು ತಾರತಮ್ಯ ಏನೂ ಇಲ್ಲದೆ ಇಡೀ ಪ್ರಪಂಚದ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ದೊಡ್ಡ ಯಶಸ್ವಿ ಉದ್ದಿಮೆವರೆಗಿನ ಪ್ರತಿಯೊಬ್ಬ ಕೂಡ ಇವತ್ತು ಯೋಗವನ್ನ ಮಾಡ್ತಾ ಇದ್ದಾನೆ, ಅದನ್ನು ಒಪ್ಕೊಂಡಿದ್ದಾನೆ. ಭಾರತದವರು ಇದು ನಮ್ಮದು, ನೀವು ಮಾಡಬೇಡಿ ಅಂತೆಲ್ಲ ಹೇಳಿಲ್ಲ. ಅಂದ್ರೆ ನಮ್ಮಲ್ಲಿರುವಂತ ವಿಶಾಲತೆ ಅಂತದ್ದು. ಹಾಗಾಗಿ ನೀವು ಈ ವಿಶಾಲತೆಯನ್ನು ಬಿಟ್ಟು ಇನ್ನೇನನ್ನೋ ಮಾಡ್ತೀನಿ ಅಂತ ಹೊರಟ್ರೆ ಅದು ನಿಮ್ಮ ದೌರ್ಬಲ್ಯ ಮತ್ತು ನಿಮ್ಮ ಮೇಲೆ ನಿಮಗೆ ಇಲ್ಲದೆ ಇರುವಂತಹ, ನಿಮ್ಮ ಪರಂಪರೆ ಮೇಲೆ ನಿಮಗೆ ಇಲ್ಲದೆ ಇರುವಂತಹ ಗೌರವ ಕಾರಣಕ್ಕೆ ಮುಂದೊಂದು ದಿನ ನಿಮಗೆ ಹೇಗೆ ಗೌರವ ಸಿಗ್ಲಿಕ್ಕೆ ಸಾಧ್ಯ? ನೀವು ಅದಕ್ಕೆ ಗೌರವ ಕೊಡದೇ ಇದ್ರೆ ಖಂಡಿತವಾಗಿ ನಿಮ್ಗೆ ಯಾರಿಗೂ ಅದು ಗೌರವ ಸಿಗಕ್ ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಹೇಳೋದೇನು ಅಂದ್ರೆ ಅದನ್ನೂ ಒಪ್ಕೊಳ್ಳಿ, ಆದ್ರೆ ಇದನ್ನ ಯಾವತ್ತೂ ಬಿಡಬೇಡಿ, ಈ ಪರಂಪರೆಯನ್ನ ಯಾವತ್ತೂ ಬಿಡಕ್ ಹೋಗ್ಬೇಡಿ ಅಂತ. ಬೇರು ಅನ್ನೋದು ತುಂಬಾ ಆಳವಾಗಿದ್ರೆ ಮರ ತುಂಬಾ ಚೆನ್ನಾಗಿ ಚಿಗುರುತ್ತೆ ಅಂತ ತುಂಬಾ ಸುಲಲಿತವಾಗಿ ಹೇಳಿದ್ರಿ ಗುರುಜಿ. ಜ್ಞಾನ ಅಂತ ಬಂದ್ರೆ ಜ್ಞಾನ, ಯೋಗ, ಯೋಗಿ, ಇದು ಒಂದೊಂದು ಅಟ್ಯಾಚ್ಮೆಂಟ್. ಅಂದ್ರೆ ಅದು ಸಿದ್ಧಿಯೇ ಪಡ್ಕೋಬೇಕು ಪ್ರತಿಯೊಂದನ್ನು. ಧ್ಯಾನ ಅನ್ನೋದು ಚಂಚಲ ಮನಸ್ಸಿಗೆ ತುಂಬ ಕಠಿಣವಾದ ಒಂದು ಶ್ರಮ, ಅದು ಪರಿಶ್ರಮ. ಅದು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಅದು ಹೇಗೆ ಬರುತ್ತೆ? ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿ ಹೇಗೆ ಅಳವಡಿಸ್ಕೋಬೇಕು ಗುರುಜಿ? ನೋಡಿ, ಯಾವುದೇ ಆಗಲಿ, ಈಗ ಒಂದು ಬರವಣಿಗೆಗೂ ಕೂಡ ಅದಕ್ಕೆ ಸಿದ್ಧಿಸ್ಕೊಳ್ಳೇಬೇಕು. ಪ್ರಾರಂಭದಲ್ಲಿ ಬರೀಲಿಕ್ಕೆ ಬರಲ್ಲ, ಪೆನ್ ಹಿಡ್ಕೊಳ್ಳೋದೇ ಕಷ್ಟ ಅಲ್ವಾ? ಸಣ್ಣ ಮಗು ಪೆನ್ ಕೊಟ್ರೆ ಅದಕ್ಕೆ ಕೈ ನೋವು ಶುರು ಆಗ್ತದೆ. ಅಷ್ಟು ಸುಲಭವಾಗಿ ಬರೆಯಕ್ಕಾಗಲ್ಲ. ನಿರಂತರವಾಗಿ ಬರಿತಾ ಅಭ್ಯಾಸ ಮಾಡಿದಾಗ ನಮ್ಗೆ ಹೇಳ್ತಾರೆ ರನ್ನಿಂಗ್ ಹ್ಯಾಂಡ್ ಅಂತ. ರೈಟಿಂಗ್ ಹೇಗಿರ್ಬೇಕು ಅಂದ್ರೆ ಯಾರೋ ಹೇಳ್ತಾ ಹೋದ್ರೆ ಅಷ್ಟೇ ಸ್ಪೀಡ್ ಆಗಿ ಬರ್ಕೊಳ್ಳಕ್ ಆಗ್ಬೇಕು ಅಂತ. ಅದಾಗೋದು ಯಾವಾಗ? ನೀವು ಪ್ರತಿದಿನ ಒಂದು 4-5 ಪೇಜ್ ಬರಿತಾ ಹೋದಾಗ ನೀವು SLC ಹೋಗೋಷ್ಟ್ರಲ್ಲಿ ಯಾರೋ ಅವರು ಹೇಳ್ತಾ ಹೋದ್ರೆ ನೀವು ಅಲ್ಲೇ ಬರಿತಾ ಹೋಗ್ತೀರಿ. ಹಾಗೆ ಪ್ರತಿನಿತ್ಯ ನೀವು ಮನಸ್ಸನ್ನ ಆ ಧ್ಯಾನಕ್ಕೆ ತೊಡಗಿಸ್ಲಿಕ್ಕೆ ಅಭ್ಯಾಸ ಮಾಡ್ತಾ ಹೋದ್ರೆ ಒಂದು ದಿನಕ್ಕೆ ಹೇಗೆ ಬರೀಲಿಕ್ಕೆ ಸಾಧ್ಯ ಇಲ್ವೋ, ಪೆನ್ ಹಿಡ್ಕೊಳ್ಳೋದಕ್ಕೆ ಒಂದು ದಿನ ಬೇಕಾಗ್ತದೆ. ಒಂದು ವಾರ ಕೈ ನೋವೇ ಬಂದ್ಬಿಡ್ತದೆ ಬರೀಲಿಕ್ಕೆ ಶುರು ಮಾಡಿದ್ರೆ. ಹೇಳ್ತಾ, ಅಮ್ಮ ನಂಗೆ ಕೈ ನೋವ್ತಾ ಇದೆ, ಬರೆಯಕ್ ಆಗಲ್ಲ ಅಂತ ಒಂದು ಮಗು ಹೇಳ್ತದೆ. ಹಾಗೆ ಕೂತ್ಕೊಂಡಾಗ, ಧ್ಯಾನಕ್ಕೆ ಕೂತಾಗ ಕಾಲ್ ನೋವು ಬರ್ತದೆ, ಸೊಂಟ ನೋವು ಬರ್ತದೆ, ಕತ್ ನೋವು ಬರ್ತದೆ. ಆದ್ರೆ ಬಿಡದೆ ಒಂದು 6 ತಿಂಗಳು, 1 ವರ್ಷ, ಪ್ರತಿದಿನ 24 ನಿಮಿಷ ಮಿನಿಮಮ್, ಸಾಧ್ಯ ಆದ್ರೆ 1 ಗಂಟೆ ಪ್ರತಿ ದಿನ ಯಾರು ಅಭ್ಯಾಸ ಮಾಡ್ತಾರೆ, 1 ಗಂಟೆಯಲ್ಲಿ ಅಭ್ಯಾಸ ಅಷ್ಟು ಸಮಯ ಕೂರ್ಲಿಕ್ಕೆ ಸಾಧ್ಯ ಆದ್ರೆ, ಮಿನಿಮಮ್ 24ರಿಂದ 1 ಗಂಟೆ ಕೂರಕ್ ಸಾಧ್ಯ ಆದ್ರೆ 1 ವರ್ಷದಲ್ಲಿ ಅವನು ಖಂಡಿತ ಒಬ್ಬ ಒಳ್ಳೆಯ ಮೆಡಿಟೇಟರ್, ಧ್ಯಾನವನ್ನ ಸಿದ್ಧಿಸಿಕೊಳ್ಳುವಂತ ವ್ಯಕ್ತಿ ಆಗ್ತಾನೆ. ಈ ಧ್ಯಾನದಿಂದ ಮನುಷ್ಯನ ಮನಸ್ಸಿಗೆ ದೈಹಿಕವಾಗಿ, ಬಾಹ್ಯವಾಗಿ ಏನೇನು ಉಪಯೋಗ ಆಗ್ತದೆ ನೋಡಿ. ಧ್ಯಾನ ಅನ್ನೋದು ಯಾರ ಜೀವನದಲ್ಲಿ ಇಲ್ವೋ ಅವನ ಜೀವನದಲ್ಲಿ ಏನನ್ನೇ ಗಳಿಸಿದ್ರು ಅದರಲ್ಲಿ ಪೂರ್ಣ ಆಗಲ್ಲ ಅವನು. ಧ್ಯಾನ ಏನನ್ನು ಕೊಡಲ್ಲ ಅಂತ ಕೇಳಿದ್ರೆ ಎಲ್ಲವನ್ನೂ ಕೊಡೋದು ಧ್ಯಾನನೇ. ಒಂದು ಮಾನಸಿಕ ಶಾಂತಿನೇ ಇಲ್ಲದೆ ಇದ್ರೆ ಒಂದು ಒಳ್ಳೆ ಕಾಫಿನ ಎಂಜಾಯ್ ಮಾಡೋಕ್ಕಾಗಲ್ಲ. ನಿಜ. ಇನ್ನು ದುಡ್ಡನ್ನು ಹೇಗೆ ಎಂಜಾಯ್ ಮಾಡ್ತಾನೆ? ಅವನು ಗಳಿಸಿದ ಹಣದಿಂದ ಒಂದು ಒಳ್ಳೆ ಮನೆ, ಒಳ್ಳೆ ಕಾರು, ಒಂದು ಒಳ್ಳೆ ಕುಟುಂಬವನ್ನ ಆಸ್ವಾದಿಸಬೇಕು, ಅದನ್ನ ಜೀವಿಸಬೇಕು ಅಂತ ಆದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಮನಸ್ಸು ಚೆನ್ನಾಗಿದ್ರೆ ದೇಹ ಚೆನ್ನಾಗಿರ್ತದೆ, ಮನಸ್ಸು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರ್ತದೆ, ಮನಸ್ಸು ಚೆನ್ನಾಗಿದ್ರೆ ಇಡೀ ಜೀವನ ಚೆನ್ನಾಗಿರ್ತದೆ. ಹಾಗೆ ಮನಸ್ಸನ್ನು ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ, ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಇರುವ ಏಕೈಕ ಮಾರ್ಗ ಧ್ಯಾನ. ಯಾರು ಪ್ರತಿದಿನ ಧ್ಯಾನ ಮಾಡ್ತಾನೋ ಇಡೀ ದಿನ ಜೀವಿಸ್ತಾನೆ. ಧ್ಯಾನ ನಿಮ್ಮ ಪ್ರಕಾರ ನಿಮ್ಗೆ ಏನ್ ಕೊಟ್ಟಿದೆ ಗುರು? ನನಗಿವತ್ತು ಏನೇನ್ ಸಿಕ್ಕಿದ್ರು ಎಲ್ಲವೂ ಧ್ಯಾನದಿಂದನೇ. ನೋಡಿ, ನಾವು ಹೇಳಿದ್ವಲ್ಲ, ನಾವೇನು ಹೆಚ್ಚು ಓದ್ದವರಲ್ಲ, ಪ್ರತ್ಯಕ್ಷವಾಗಿ ಗುರುವಿನಿಂದ ನಾವು ಕಲ್ತವರಲ್ಲ. ಅಲ್ಲಲ್ಲಿ ಒಂದು ವಿವೇಕ ಬಂದಿದೆ. ಧ್ಯಾನದಿಂದಾಗಿ ನನಗೆ ಒಂದು ಪ್ರಜ್ಞೆ ಬಂದಿದೆ. ನಾನು ಏನು ಮಾತಾಡ್ತಾ ಇದ್ದೀನಿ ಇವತ್ತಿಗಿಂತ ನಾಳೆ ಉತ್ತಮ ಮಾಡ್ಕೊಳ್ಳೋದು ಏನು, ಯಾರು ಹೇಳ್ಕೊಡ್ಬೇಕಾದದ್ದಿಲ್ಲ, ನಮ್ಮ ಅರಿವಿಗೆ ಬರ್ತಾ ಇದೆ. ಅದು ಧ್ಯಾನದ ಕಾರಣದಿಂದ. ಧ್ಯಾನದ ಕಾರಣದಿಂದ
ನಾವು ಏನು ಇಷ್ಟೊಂದು ಶಿಬಿರ ಕಾರ್ಯಕ್ರಮಗಳನ್ನು ಮಾಡ್ತೀವಲ್ಲ, ನಾವು ಎಲ್ಲೂ ಹೋಗಿ ಕಲಿತಾ ಇದ್ರು, ಎಲ್ಲೋ ನೋಡಿದ್ದು ಕೇಳಿದ್ದು ಅರಿವಿಗೆ ಬಂದದ್ದನ್ನು ಅದರಲ್ಲಿ ಜೋಡಿಸ್ತಾ ಇದೀವಿ. ನಮ್ದೊಂದು ವಾಕ್ಯ ಇದೆ ಸದಾ, ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂ ನೋಡುತ್ತಂ ಅಂತ ನನ್ನ ಒಂದು ಧ್ಯೇಯವಾಕ್ಯ. ಒಂದು ರೀತಿ ಅಂದ್ರೆ ನೋಡ್ತಾ ಕೇಳ್ತಾ ವಿಶೇಷವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನನ್ನ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಿದ್ದೀನಿ. ಸರ್ವರೊಳಗೊಂದೊಂದು ಕಲಿತು ಆ ರೀತಿ ಹಾಗೆ ಕಲಿಬೇಕಾದ್ರೆ ಆ ಅವೇರ್ನೆಸ್ ಅಂತ ಹೇಳ್ತೀವಲ್ಲ, ಆ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಆ ಪ್ರಜ್ಞೆ ಬರಬೇಕಾದ್ರೆ ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ನಾ ಹೇಳಿದ್ನಲ್ಲ, ಯಾರು ಧ್ಯಾನ ಪ್ರತಿನಿತ್ಯ ಮಾಡ್ತಾನೋ ಮೂರ್ಖನಾಗಿದ್ರು ಅವನು ಜ್ಞಾನಿ ಆಗಬಲ್ಲ. ಹಾಗಾಗಿ ನನ್ನಂತ ಮೂರ್ಖನಿಗೂ ಒಂಚೂರು ಮಾತಾಡೋ ಶಕ್ತಿ ಬಂದಿದ್ರೆ ಅದು ಧ್ಯಾನದಿಂದ ಮಾತ್ರ. ಆ ಧ್ಯಾನದಲ್ಲಿ ನಾನು ಹೆಚ್ಚು ತೊಡಗ್ಲಿಕ್ಕೆ ನಮ್ಮ ಗುರು, ಆ ತಾಯಿಯ ಕೃಪೆ ಏನಿದೆ, ಈ ಎಲ್ಲ ಒಟ್ಟಿಗೆ ಮೂರು ಸೇರ್ಕೊಂಡು ನಾವು ಇಷ್ಟಾದ್ರೂ ಒಂದಷ್ಟು ಮಾತನಾಡುವ, ಇಷ್ಟಾದ್ರೂ ಯಾರಿಗೋ ಒಂದು 4 ಜನಕ್ಕೆ ಸಮಾಧಾನವಾಗಿ ಜೀವನ ನಡೆಸ್ಲಿಕ್ಕೆ ಮಾರ್ಗ ತೋರಿಸುವ ಶಕ್ತಿ ಬಂದಿದ್ರೆ ಅದು ಧ್ಯಾನದಿಂದ, ಗುರುವಿನ ಅನುಗ್ರಹದಿಂದ. ಹೌದು, ನೀವು ಮೂರ್ಖನನ್ನು ಒಬ್ಬ ಬುದ್ಧಿವಂತನಾಗಿ ಬದಲಾಯಿಸುತ್ತೆ ಅಂದ್ರೆ, ಒಬ್ಬ ಆಡಳಿತ ಅಂದ್ರೆ ರಾಜನ ಮನೆತನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಧುವಾಗಿ ಒಬ್ಬ ಬುದ್ಧನಾಗಿ ಬದಲಾಗ್ತಾನೆ ಬೋಧಿ ವೃಕ್ಷದ ಕೆಳಗೆ. ಸೊ ಅಲ್ಲಿಂದ ಬುದ್ಧ ಜ್ಞಾನ ಸ್ಟಾರ್ಟ್ ಆಯ್ತಾ, ಅಥವಾ ನಮ್ಮ ಪರಂಪರೆಯಿಂದನೇ ಧ್ಯಾನ ಇತ್ತ? ಶಿವನು ಕೂಡ ಧ್ಯಾನ ಕೂತ್ಕೊಂತಾನೆ, ಧ್ಯಾನ ಪ್ರಿಯ. ಅವನು ಕೂತ್ರೆ ಇಡೀ ಲೋಕನೇ ತುಂಬಾ ಖುಷಿ ಪಡ್ತಕ್ಕಂಥ ಇದು. ಈಗಲೂ ರೋಮಾಂಚನವಾಗ್ತಾ ಇದೆ ಹೇಳ್ತಾ ಇದ್ರೆ. ಸೊ ಅದು ಧ್ಯಾನ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ, ಹೌದು. ಬಟ್ ಈ ಇತ್ತೀಚಿನ ಜನ್ರೇಷನ್ನಲ್ಲಿ ಆಂಗ್ಸೈಟಿ, ಸ್ಟ್ರೆಸ್ಸು, ಟೆನ್ಷನ್ನು, ಸುಮ್ಮನೆ ಕೂಗಾಡೋದು ಪ್ರತಿಯೊಂದು ಇದೆ. ಸೊ ಇದನ್ನು ಬದಲಾಯಿಸ್ಕೊಂಡು ಧ್ಯಾನದೆಡೆಗೆ ಹೇಗೆ ಮುಖ ಮಾಡಬೇಕು ಜನಗಳು ಅನ್ನೋದು ತುಂಬ ಕ್ವಶನ್ ಹಾಕ್ಕೊಡ್ತಿದೆ. ತುಂಬ ಜನರ ಕ್ವಶನ್, ಇಲ್ಲ ನನಗೆ ಅಷ್ಟು ಕ್ಷಣ 5 ನಿಮಿಷ ಈಗ ಒಂದು ಕಡೆ ಕೂರಕ್ಕಾಗಲ್ಲ. ಆಂಗ್ಸೈಟಿ, ಟೆನ್ಷನ್, ಡಿಪ್ರೆಷನ್ ಈ ಜನರೇಷನ್ದೇ ತಪ್ಪಾಗಿದ್ಯಾ ಅಥವಾ ಜನನೇ ಬದಲಾಗ್ತಾ ಇದ್ದಾರ? ಅಲ್ಲ, ಏನಂದ್ರೆ ಇದು ಮುಂಚೆನಿಂದನೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರದ ಸಮಸ್ಯೆಗಳಿದ್ದೇ ಇದೆ. ನೋಡಿ, ಜಗತ್ತಿಗೆ ಯೋಗದ್ದೇ ಒಂದು ಭಾಗ ಅಂತಲೂ ಭಾವಿಸ್ಬೋದು ಧ್ಯಾನ. ಜಗತ್ತಿಗೆ ಕೊಟ್ಟದ್ದು ಭಾರತ. ಬುದ್ಧನಿಂದೇನು ಧ್ಯಾನ ಶುರುವಾದದ್ದಲ್ಲ, ಆದರೆ ಬುದ್ಧ ಒಂದು ರೀತಿಯಾಗಿ ಅದಕ್ಕೆ ಇನ್ನೊಂದು ರೂಪ ಕೊಟ್ಟ. ಅಂದ್ರೆ ಪ್ರತಿಯೊಬ್ಬರು ಧ್ಯಾನ ಮಾಡೋದು ಎಷ್ಟು ಪ್ರಮುಖ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಈ ದುಃಖದಿಂದ ಹೊರಗೆ ಬರಲಿಕ್ಕೆ ಧ್ಯಾನವೂ ಒಂದು ಹೇಗೆ ಮಾರ್ಗ ಅನ್ನೋದನ್ನ ಬುದ್ಧ ಕೊಟ್ಟ. ಆದರೆ ಅದಕ್ಕೂ ಸಾವಿರಾರು ವರ್ಷಗಳಿಂದ ಮೂಲ ಪುರುಷ ಒಂದು ಧ್ಯಾನಕ್ಕೆ ಯಾರು ಅಂದರೆ ಅದು ಶಿವನೇ. ಹಾಗಾಗಿ ನಾನು ತುಂಬ ಸರಿ ಇದನ್ನು ಒತ್ತಿ ಹೇಳ್ತೀನಿ, ಕೇವಲ ಒಂದು ರೀತಿಯ ಧ್ಯಾನ ವಿಧಾನವಲ್ಲ ಶಿವ ಕೊಟ್ಟದ್ದು. ಇಡೀ ಜಗತ್ತಿಗೆ ಶಿವ ಕೊಟ್ಟದ್ದು ಆಲ್ಮೋಸ್ಟ್ ಶಿವಸೂತ್ರ ಅಂತ ಒಂದಿದೆ. ಆ ಶಿವಸೂತ್ರದಲ್ಲಿ 112 ರೀತಿಯ ಧ್ಯಾನ ವಿಧಾನವನ್ನು ಹೇಳಿದ್ದಾನೆ. ವಿಜ್ಞಾನ ಭೈರವ ಅಂತ ಒಂದಿದೆ. ಆ ವಿಜ್ಞಾನ ಭೈರವದಲ್ಲೂ ಕೂಡ ಅದು ಕೂಡ ಶಿವಾಂಶನೇ. ಆತ ಕೂಡ 112 ರೀತಿಯ ಧ್ಯಾನ ವಿಧಾನಗಳನ್ನು ಹೇಳ್ತಾನೆ. ಎರಡರಲ್ಲೂ ಒಂದಷ್ಟು ಸಿಮಿಲಾರಿಟಿ ಅಲ್ಲಲ್ಲಿ ಕಾಣಿಸ್ತವೆ. ಆದ್ರೆ ಒಂದು ರೀತಿಯ ಎರಡನ್ನೂ ಒಂದೇ ಅಂತ ಭಾವಿಸಿದ್ರು ಕೂಡ 112 ರೀತಿಯ ಧ್ಯಾನ ವಿಧಾನವನ್ನ ವಿಜ್ಞಾನ ಭೈರವ ಇರಬಹುದು, ಶಿವಸೂತ್ರ ಇರಬಹುದು, ಈ ಮೂಲಕ ತನ್ನ ಹೆಂಡತಿಗೆ ಇಡೀ ಪ್ರಪಂಚಕ್ಕೆ ಮೂಲಕ ಕೊಟ್ಟಂತವನು ಶಿವ. ಅದು ಕಾಶ್ಮೀರ ಶೈವ ಪಂಥದಲ್ಲಿ ಶುರುವಾಗಿದ್ದದು. ಈ ತಂತ್ರ, ಈ ಮಾರ್ಗಗಳೆಲ್ಲ ಅಲ್ಲಿಂದನೇ ಬಂದದ್ದು ಈ ಧ್ಯಾನ ಮಾರ್ಗ. ಹಾಗಾಗಿ ಇಡೀ ಜಗತ್ತು ಸಾವಿರಾರು ವರ್ಷಗಳಿಂದನೂ ಧ್ಯಾನವನ್ನ, ವಿಶೇಷವಾಗಿ ಭಾರತವಂತೂ ಅಳವಡಿಸ್ಕೊಂಡ್ ಬಂದ ಕಾರಣಕ್ಕೆ ಆನಂದದಿಂದ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವ್ರ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ಆ ಧ್ಯಾನ ಅನ್ನೋದು ಆಸುಹಕ್ಕಾಗಿತ್ತು. ಬಹುಶಃ ಕೆಲಸದ ಮೂಲಕವೋ ಅಥವಾ ಇನ್ನೇನೊಂದು ಅಧ್ಯಯನದ ಮೂಲಕವೋ ಧ್ಯಾನಸ್ಥ ಸ್ಥಿತಿಗೆ ಹೋಗಿ ಆ ಆನಂದವನ್ನ ಬಹುಶಃ ಅನುಭವಿಸ್ತಾ ಇದ್ರು. ಆದ್ರೆ ಬುದ್ಧ ಅದಕ್ಕೆ ಇನ್ನೊಂದು ಸ್ಟೆಪ್, ಅದೇ ಹೆಚ್ಚು ಪ್ರಮುಖ, ನಿನ್ನ ಬಾಹ್ಯ ಪೂಜೆಗಿಂತ ಧ್ಯಾನವೇ ಪ್ರಮುಖ ಅನ್ನೋದನ್ನ ಇನ್ನೂ ಚೆನ್ನಾಗಿ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಹೇಳಿದ, ಅದನ್ನ ತೋರಿಸ್ಪಟ್ಕೊಟ್ಟ. ಆದ್ರೆ ಅಲ್ಲಿಂದ ಈಚೆಗೆ ನಾವು ಭಾರತದವರು ಆ ಧ್ಯಾನದ ಕಡೆಗೆ ಒಲವು, ನಾವು ಎಲ್ಲಿ ಹೇಗಾಗ್ಬಿಟ್ಟಿದೀವಿ ಅಂದ್ರೆ 5 ನಿಮಿಷ ಸುಮ್ಮನೆ ಕೂರುದು ಅಂದ್ರೆ ವೇಸ್ಟ್ ಅಂತ. ನಿಜವಾಗ್ಲು ತುಂಬಾ ವೇಸ್ಟ್. ಯಾರೋ ಪಾಶ್ಚಿಮಾತ್ಯರದ ಒಂದು ಶಬ್ದ ಇದೆ, ಏನೂ ಮಾಡದ ಮನಸ್ಸು ದೆವ್ವಗಳ ಗೂಡಾಗ್ತದೆ ಅಂತ. ನನಗೆ ಇದು ಅರ್ಥನೇ ಆಗಲ್ಲ. ನಾವು ಹೇಳೋದು ಎಷ್ಟು ಶಾಂತವಾಗಿ ನಿರಾಳವಾಗಿ ಕೂರ್ತೀಯೋ, ನಿನ್ನ ಮನಸ್ಸು ಎಷ್ಟು ನಿರಾಳವಾಗ್ತದೋ ಹೊರಗೆ ನೀನು ಬಂದ್ರೆ ಇನ್ನೂ ಅದ್ಭುತವಾಗಿ ಕೆಲಸ ಮಾಡ್ತೀಯ ಅಂತ. ಹಾಗಾಗಿ ಮನಸ್ಸನ್ನ ಸುಮ್ಮನೆ ಕೂರಿಸೋದು ಅಂದ್ರೆ ಅರ್ಥ ಏನು? ಡೆವಿಲ್ ಮಾಡೋದು ಅಂತಲ್ಲ,
ಅದಕ್ಕೆ ಹೊಕ್ಕುದು ಅಂತಲ್ಲ, ಕೆಟ್ಟ ಆಲೋಚನೆಯೇ ಬರಬೇಕು ಅಂತಲ್ಲ. ಕೆಟ್ಟ ಆಲೋಚನೆ ಯಾಕೆ ಬರ್ತಾ ಇದೆ? ಹೊರಗಿನ ಸುತ್ತ ನಡೆಯೋ ಘಟನೆಗಳು, ನಿನ್ನ ಮೂವಿಯಿಂದ ಹಿಡಿದು, ನಿನ್ನ ಆಲೋಚನೆಯಿಂದ ಹಿಡಿದು, ನಿನ್ನ ಮನೆಯಲ್ಲಿ ನಡೀತಾ ಇರೋ ಸಂಗತಿಗಳೆಲ್ಲವೂ ನೆಗೆಟಿವ್ ಆಗಿದೆ, ನಕಾರಾತ್ಮಕವಾಗಿದೆ. ಹಾಗಾಗಿ ನೀನ್ ಕಣ್ಣು ಮುಚ್ಚಿದ್ರು, ಸುಮ್ಮನೆ ಕೂತ್ರೆ ಅದೇ ಬರ್ತಾ ಇದೆ. ಆದ್ರೆ ಒಳಗೆ ಹೊರಗೆ ಸಕಾರಾತ್ಮಕತೆಯನ್ನ, ಪಾಸಿಟಿವಿಟಿಯನ್ನ ಹೊರಗೆ ಶುರು ಮಾಡಿದ್ದಿದ್ರೆ ನೀನ್ ಸುಮ್ಮನೆ ಕೂತ್ರು ಅದೇ ಬರ್ತಾ ಇತ್ತು. ಹಾಗಾಗಿ ಮೊದಲು ಶುರು ಮಾಡ್ಬೇಕಾದ್ದು ನಿನ್ನಿಂದ. ಏನು? ನಿನ್ನ ಒಳಗೆ ಧನಾತ್ಮಕತೆ, ಸಕಾರಾತ್ಮಕತೆ, ಆ ಪಾಸಿಟಿವಿಟಿ ಏನಿದೆ, ಧ್ಯಾನದಿಂದ ಶುರು ಮಾಡು, ನಿನ್ನಿಂದ ಶುರು ಮಾಡು. ಕೊನೆಗೆ ನಿನ್ನ ಸುತ್ತ ಆಗ್ತಿದೆ, ಅದ್ ನಂತರದಲ್ಲಿ ಎಷ್ಟೋ ವರ್ಷ ಆಗ್ಬಹುದೇನೋ, ನಿನ್ನ ಒಳಗ್ ಬೀಜ ಶುರು ಮಾಡು, ಹಾಕೋ. ಎಷ್ಟೋ ವರ್ಷದ ನಂತರ ಇಡೀ ಪ್ರಪಂಚದಾದ್ಯಂತ ಧ್ಯಾನ ಏನಾದ್ರೂ ಶುರು ಆದ್ರೆ ಧನಾತ್ಮಕತೆಯೇ ಆಗ್ತಿದೆ. ಮತ್ತೆ ಯಾವಾಗ ಧನಾತ್ಮಕತೆ ಆಗ್ತಿದೆ, ಈಗೇನು ಆಂಗ್ಸೈಟಿ ಅಂತ ಕೇಳಿದ್ರಿ, ಶುಗರು, BP, ಹಾರ್ಟು, ಎಷ್ಟು ರೋಗಗಳು ನಮಗೇ ಗೊತ್ತಿಲ್ಲದೆ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಟೈಮೇ ಕೊಡದೇ ಇರೋ ಕಾರಣಕ್ಕೆ ಇವತ್ತು ಕಾಯಿಲೆಗೆ ಟೈಮ್ ಕೊಡ್ತಾ ಇದೀವಿ. ಹೌದು, ಆಂಗ್ಸೈಟಿಗೆ ಟೈಮ್ ಕೊಡ್ತಾ ಇದೀವಿ. ನಿಜ. ಯಾವಾಗ ಧ್ಯಾನಕ್ಕೆ ಕೊಡ್ತೀರಿ ನೋಡಿ, ನಾವು ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟಾಗ ಅಥವಾ ಎಲ್ಲೋ ಮನೆಯಲ್ಲಿ ಇದ್ದಾಗ್ಲೂ, ಎಲ್ಲಿದ್ದಾಗ್ಲೂ ಕತ್ತಲೆ ಅನ್ನೋದು ನನಗೆ ಭಯ. ನೀವೆಲ್ಲರೂ ಕೇಳಿರ್ತೀರಿ ಚಿಕ್ಕ ವಯಸ್ಸಿನಲ್ಲಿ ಭೂತದ ಕಥೆಗಳು, ದೆವ್ವದ ಕಥೆಗಳದ್ದು ಕೇಳಿ ಹೊರಗೆ ಹೋಗೋದು ಅಂದ್ರೆ ಭಯ ಪಡ್ತೀವಿ. ಆದ್ರೆ ಚಿಕ್ಕ ವಯಸ್ಸಲ್ಲಿ ಹೊರಗೆ ಬಿಟ್ಟು ಬಂದು ಇಷ್ಟೂವರೆಗೂ ನಾವು ಅಲ್ದದ್ದು ಒಬ್ಬರೇ. ಎಲ್ಲೆಲ್ಲಿ ಇದ್ವೋ, ಯಾರ್ದೋ ಮನೆ ಪಡಸಾಲೆಯಲ್ಲಿ ಮಲಗಿದ್ವು, ಯಾವ್ದೋ ಕಾಡಲ್ಲಿ ಮಲಗಿದ್ವು, ಯಾವ್ದೋ ಕಾಡಿನೊಳಗಿರುವಂತ ದೇವಸ್ಥಾನದಲ್ಲಿ ಮಲಗಿದ್ವು. ನಮಗೆ ಯೋಚನೆ ಮಾಡ್ತೀವಿ, ನಾ ಚಿಕ್ಕ ವಯಸ್ಸು ಅಷ್ಟು ಭಯ ಇತ್ತಲ್ಲ, ಎಲ್ಲಿ ಹೋಯ್ತು ಆ ಭಯ ಅಂದ್ರೆ ನಮಗೇ ಗೊತ್ತಿಲ್ಲದೆ ದೂರಕ್ಕೆ ಹೊರಡೋಯ್ತು. ಯಾಕೆ? ಅದು ಧ್ಯಾನದಿಂದ. ಇವತ್ತು ಯೋಚನೆ ಮಾಡಿದ್ರೆ ನಾವು ನಂಬಿರುವ ಆ ಜಗನ್ಮಾತೆ ಇರ್ಬೋದು, ಗುರು ಇರ್ಬೋದು, ನಾವು ನಿರಂತರ ಸಾಧನೆ ಮಾಡ್ತಾ ಇರುವ ಧ್ಯಾನದ ಕಾರಣದಿಂದಾಗಿ ಮನುಷ್ಯನಾಗಿ ಸಹಜವಾಗಿ ಒಂದಷ್ಟು ಭಯ ಉಳಿದಿರಬಹುದು. ಆದ್ರೆ 90% ಅಷ್ಟಾದ್ರೂ ನಮ್ಮಿಂದ ಭಯ ಹೋಗಿದ್ದಷ್ಟೇ ಅಲ್ಲ, ನಮ್ಮ ಹತ್ರಕ್ ಬಂದವರು ಹೇಳ್ತಾರೆ, ನೀವು ಜೊತೆಲಿದ್ರೆ ನಮಗೊಂದು ಹೊಸ ಚೈತನ್ಯ, ಭಯ ಅನ್ನೋದೇ ನಮಗ್ ಗೊತ್ತಾಗಲ್ಲ ಅನ್ನೋದು ಅಷ್ಟ್ರವರೆಗೆ ಹೇಳ್ತಾರೆ. ಅದಕ್ಕೆ ಕಾರಣ ಏನು? ಧ್ಯಾನವೇ ತಾನೆ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಧ್ಯಾನವನ್ನ ಇವತ್ತಿಂದ ಶುರು ಮಾಡಿ. ನಾನು ಏನ್ ಹೇಳ್ತೀನಿ, 1 ವರ್ಷ ಪ್ರತಿ ದಿನ ಯಾರು ಧ್ಯಾನ ಮಾಡ್ತಾನೆ, 1 ವರ್ಷದಲ್ಲಿ, 1 ತಿಂಗಳಲ್ಲಿ ಕೆಲವು ಸರಿ ಗೊತ್ತಾಗಲ್ಲ, ಒಂದು ಫ್ರೆಶ್ನೆಸ್ ಅಂತ ಫೀಲ್ ಆಗ್ಬೋದು ಅಷ್ಟೇ. ಓ ಚೆನ್ನಾಗಿದೆ ಅಂತ ಅನ್ಸ್ಬೋದು ಅಷ್ಟೇ. ಆದ್ರೆ ಅದರಲ್ಲಿ ಗಟ್ಟಿತನ ಬರಬೇಕಾದ್ರೆ, ಒಂದು ಪಕ್ವತೆ ಬರಬೇಕಾದ್ರೆ, ಪ್ರತಿದಿನ 1 ವರ್ಷ ಯಾರು ಧ್ಯಾನ ಮಾಡ್ತಾನೆ, 1 ವರ್ಷದ ನಂತರ ನಿಮ್ಮ ಆಡು ಭಾಷೆನಲ್ಲಿ ಹೇಳೋದಿದ್ರೆ, ನಿಮ್ಮ ಸಿಟಿ ಭಾಷೆಯಲ್ಲಿ ಹೇಳೋದಿದ್ರೆ, ಇದಕ್ಕಿಂತ ಕಿಕ್ ಇನ್ಯಾವುದೂ ಇರಲ್ಲ ಅಲ್ವಾ? ಅದ್ಯಾವುದೋ ಕಿಕ್ ಇದೆ, ಇದನ್ ಕುಡ್ದೆ ನನ್ ಕಿಕ್ ಇದೆ, ಸಿಗರೇಟ್ ಸೇದ್ದೆ ನನ್ ಎಂತ ಕಿಕ್ ಗೊತ್ತಾ ಅಂತಾರಲ್ಲ, ನನಗೆ ಅದ್ರ ಕಿಕ್ ಗೊತ್ತಿಲ್ಲ. ಆದ್ರೆ ಯಾರು ಪ್ರತಿನಿತ್ಯ ಧ್ಯಾನ ಮಾಡ್ತಾನೆ, 1 ವರ್ಷದಲ್ಲಿ ಈ ಕಿಕ್ ಮುಂದೆ ಇನ್ಯಾವ ಕಿಕ್ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ಗುರುಜಿ, ನಾನು ಸಾಧ್ಯವಾದಷ್ಟು ಮನಸ್ಸನ್ನ ಕೇಂದ್ರೀಕೃತವಾಗಿ ನಾನು ವಾರದಲ್ಲಿ ಒಮ್ಮೆ ಶುರು ಮಾಡಿದ್ದೀನಿ, ವಾರದಲ್ಲಿ 1 ದಿನ ಧ್ಯಾನ ಮಾಡ್ತಾ ಇದ್ದೀನಿ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಪ್ರತಿ ದಿನ ಮಾಡ್ಬೇಕು. ನೋಡಿ, ನಾ ಹೇಳದ್ನಲ್ಲ, ದಿನಕ್ಕೆ 24 ಗಂಟೆ ಇದೆ. ಹೊರಗಿನ ಪ್ರಪಂಚಕ್ಕೆ ಕೊಡ್ತಾ ಇದೀರಿ. ನಿದ್ದೆ ಕೂಡ, ನಿದ್ದೆನಲ್ಲೂ ಕೂಡ ಸರಿಯಾಗಿ ನಿದ್ದೆನೂ ಸರಿಯಾಗಿ ಮಾಡಕ್ ಆಗಿಲ್ಲ ಇವತ್ತು. ಡಿಸ್ಟರ್ಬ್ಡ್ ಆಗಿದೆ. ಸ್ಲೀಪಿಂಗ್ ಏನು ಪ್ಯಾಟ್ರನ್ ಇದೆ ಅದು ಬಹಳ ಕೆಟ್ಟ ಹೋಗಿದೆ. ನಾನು ಹೇಳೋದು 24 ನಿಮಿಷ ದಿನಕ್ಕೆ, 24 ಗಂಟೆಲಿ 1 ನಿಮಿಷ ತೆಗೆದು ಒಂದೇ ಸಮಯದಲ್ಲಿ ದೀರ್ಘಕಾಲ 24 ನಿಮಿಷ ಪ್ರತಿನಿತ್ಯ ಕೊರಕ್ ಶುರು ಮಾಡಿ. ಯಾಕೆ ಅಂದ್ರೆ ಧ್ಯಾನ 5 ನಿಮಿಷ 10 ನಿಮಿಷದಲ್ಲಿ ಆಗಲ್ಲ, ಮತ್ತು ವಾರದಲ್ಲಿ 1 ದಿನ ಮಾಡಿದ್ರೆ ಧ್ಯಾನ ಆಗಲ್ಲ. ಮನಸ್ಸು ಪ್ರತಿದಿನ ಧ್ಯಾನಕ್ಕೆ ತೊಡಗಬೇಕು. ಆ ಧ್ಯಾನ ಸ್ಥಿತಿಗೆ ಬರಕ್ಕೆ ಮಿನಿಮಮ್ 10 ನಿಮಿಷ ಬೇಕು, ಆ ಸ್ಥಿತಿಗೆ ನೀವು ಹೋಗ್ಲಿಕ್ಕೆ. ಖಂಡಿತ. ಹಾಗಾಗಿ 10 ನಿಮಿಷದ ನಂತರ ಆ ಧ್ಯಾನದ ಆಳವಾದ ಆಸ್ವಾದನೆ ಇದೆಯಲ್ಲ, ಆ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯನ್ನ ನೀವು ಆಸ್ವಾದಿಸಬೇಕಾದ್ರೆ 10 ನಿಮಿಷದ ನಂತರ. ಹಾಗಾಗಿ ಒಂದಷ್ಟು ನಿಮಿಷ ಆ ಸ್ಥಿತಿಲಿ ಇದ್ದಾಗ ಮಾತ್ರ, ಹೊರಗೆ ಕಣ್ಣು ಬಿಟ್ಟಾಗ ನೀವು ಮನೆಯಲ್ಲೇ ಕಣ್ಣು ಬಿಟ್ರೆ ಯಾವುದೋ ಹೊಸ ಪ್ರಪಂಚಕ್ಕೆ ಬಂದಿದ್ದೀನಿ ಅನ್ನುವಂಥ ಫೀಲ್ ಆಗ್ತದೆ. ಯಾವಾಗ? 24 ನಿಮಿಷ ಕೂತಾಗ, ಮಿನಿಮಮ್ 24 ನಿಮಿಷ ಕೂತಾಗ. ನೀವು 24 ನಿಮಿಷ ಕೂರಕ್ ಶುರು ಮಾಡಿ. 24 ನಿಮಿಷ ಪ್ರತಿನಿತ್ಯ ಕೂರಿದ್ರೆ 24 ಗಂಟೆಯನ್ನ ಕ್ವಾಲಿಟಿಯಾಗಿ ಲೀಡ್ ಮಾಡ್ತೀರಿ. ಕ್ವಾಲಿಟಿ ಲೈಫ್ ಅಂತ ಏನ್ ಕರಿತೀವಲ್ಲ, ಯಾರು ಪ್ರತಿನಿತ್ಯ ಧ್ಯಾನ ಮಾಡ್ತಾನೆ 24 ನಿಮಿಷ, ಇನ್ನ ಉಳಿದ 23 ಗಂಟೆಯನ್ನ ಕ್ವಾಲಿಟಿಯಾಗಿ ಊಟ ಚೆನ್ನಾಗಿ ಮಾಡ್ತಾನೆ, ನಿದ್ದೆ ಚೆನ್ನಾಗಿ ಮಾಡ್ತಾನೆ, ಮಾತು ಆತ್ಮವಿಶ್ವಾಸದಿಂದ ಮಾತಾಡ್ತಾನೆ, ಅವನು ಯಾವುದೇ ಕಾರ್ಯದಲ್ಲೂ ವಿಶ್ವಾಸದಿಂದ ತೊಡಗುವ ಶಕ್ತಿ ಬರೋದು 24 ನಿಮಿಷ ಧ್ಯಾನ ಕೊಟ್ಟು ನೋಡ್ಲಿ. ನಾ ಹೇಳದ್ನಲ್ಲ, 1 ವರ್ಷ ಧ್ಯಾನ ಮಾಡ್ಲಿ, ಅವನ ಜೀವನ ಬದಲಾಗದೆ ಇದ್ರೆ ಕೇಳಿ.
ಧ್ಯಾನ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೌದು ಸರ್, ಕಂಪಲ್ಸರಿ ಮಾಡಲೇಬೇಕಾದಂಥ ಒಂದು ನೀಡಿರ್ತಕ್ಕಂಥ ಮೂಲಭೂತ ಅವಶ್ಯಕತೆ. ಹೌದು, ಶಿವನ ಧ್ಯಾನವನ್ನು ಕೂಡ ನಾವು ಕೇಳಿದ್ದೀವಿ, ಓದಿದ್ದೀವಿ. ಅಷ್ಟು ಬಿಟ್ಟರೆ ನಾವು ಅದನ್ನು ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೋಬೋದು ನಾವು. ಆದರೆ ನಮಗೆ ಗೊತ್ತಿಲ್ಲ ಶಿವನಿಗೂ ಕಾಶಿಗೂ, ಆ ಧ್ಯಾನಕ್ಕೂ, ಆ ಪ್ರೀತಿಗೂ, ಆ ತಾಂಡವಕ್ಕೂ ತುಂಬ 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 ಒಂದು ಪವರ್ಫುಲ್ ಮಹಿಮೆ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ನೋಡಿ, ಶಿವತಾಂಡವ ಅನ್ನೋದು ಒಂದು ನೃತ್ಯ. ಅದು ಬೇರೆ ಬೇರೆ ರೀತಿಯಾಗಿ ಅದನ್ನು ಪ್ರಳಯ ಕಾಲದಲ್ಲಿ ತಾಂಡವ ಆಡ್ತಾನೆ ಈ ರೀತಿಯಾಗಿ ಹೇಳ್ತಾರೆ. ನಾವು ಅಲ್ಲಿ ಆ ಹಂತಕ್ಕೆ ಹೋಗದೇ ಇದ್ರು ನಾವು ಒಂದು ಯೋಚನೆ ಮಾಡಿದರೆ, ಇವತ್ತಿನ ಆಧ್ಯಾತ್ಮಿಕ ಒಂದು ಈ ಪರಂಪರೆಯಲ್ಲಿ ನೋಡಿದ್ರೆ ಅಹತನಾದ ಅನಾಹತನಾದ ಅಂತ ಒಂದಿದೆ. ಅಹತನಾದ ಅಂದರೆ ನಮ್ಮ ಹೃದಯ ಬಡಿತ ಏನಿದೆ ಅದಕ್ಕೆ ಅನಾಹತನಾದ ಅಂತ ಕರಿತೀವಿ. ಅಂದರೆ ಸ್ವಯಂ ಆಗಿ ಹೊಡ್ಕೊಳ್ಳೋದಕ್ಕೆ ಯಾವುದೇ ಇನ್ನೊಂದಕ್ಕೆ ಸ್ಪರ್ಶ ಇಲ್ಲದೆ ಏನು ಶಬ್ದ ಬರ್ತದೆ ಅದಕ್ಕೆ ಅನಾಹತನಾದ ಅಂತ. ಅಹತನಾದ ಅಂದರೆ ಬೇರಿ, ಮೃದಂಗ, ಗಂಟೆ, ಜಾಗಟೆ ಒಂದಕ್ಕೊಂದು ಘರ್ಷಣೆ ಆದಾಗ ಉಂಟಾಗುವಂಥ ಶಬ್ದಕ್ಕೆ ಅಹತನಾದ ಅಂತ. ಈ ನಾದದಲ್ಲಿ ನೃತ್ಯ ಮಾಡಕ್ಕೆ ಶುರು ಮಾಡ್ತಾರೆ. ಸಾಧು ಸಂತರು ಇರ್ಬೋದು, ಎಲ್ಲರೂ ನೃತ್ಯ ಮಾಡಕ್ಕೆ ಶುರು ಮಾಡ್ತಾರೆ. ನಾವೇನು ಅನ್ಕೊಂಡ್ಬಿಟ್ಟಿದೀವಿ, ಇವತ್ತಿನ ಮಾಧ್ಯಮವೂ ಹಾಗೇ ಇದೆ. ನೃತ್ಯ ಮಾಡ್ತಾ ಇದ್ರೆ ನೋಡು ಒಬ್ಬ ಸನ್ಯಾಸಿ ನೋಡಿ ಹೇಗೆ ಕುಣಿತಾ ಇದ್ದಾನೆ ಅನ್ನೋ ತರ ಕೂಡ ಒಂದು ಧ್ಯಾನದ ಒಂದು ಪರಿಯಲ್. ಎಸ್, ಆ ಅಹತನಾದದಲ್ಲಿ, ಆ ಗಂಟೆ ಜಾಗಟೆಯಲ್ಲಿ, ಮೃದಂಗ ಬೇರಿಗಳಲ್ಲಿ ನಮ್ಮನ್ನ ನಾವು ಮರೆತು ಧ್ಯಾನ ಸ್ಥಿತಿಗೆ ಹೋಗೋದಕ್ಕೆ ಅದು ಒಂದು ಮಾರ್ಗ. ಧ್ಯಾನ ಅಂದ್ರೆ ಏನು? ನಾನು ಅನ್ನೋದು ಯಾವತ್ತು ಬಿದ್ದು ಹೋಗ್ತದೆ ಅಲ್ಲಿ ಧ್ಯಾನ ಶುರು ಆಗ್ತದೆ ಅಂತ ದಾರ್ಶನಿಕರು ಹೇಳ್ತಾರೆ. ಯಾವಾಗ ನೃತ್ಯ ಮಾಡ್ತಾ ಹೋಗ್ತೀವಿ ನಾನು ಅನ್ನೋದು ಮರೆತು ಹೋಗ್ತದೆ, ಅಹಂ ಅನ್ನೋದು ಬಿದ್ದು ಹೋಗ್ತದೆ, ಯಾರು ನೋಡ್ತಾ ಇದ್ದಾರೆ, ಯಾರು ಏನು ಅನ್ಕೊಳ್ತಾರೆ ಅನ್ನೋದು ನಿಂತು ಹೋಗ್ತದೆ ನಮ್ಮ ಮನಸ್ಸಿನಲ್ಲಿ. ಆಗ ಅವನು ಆ ಪ್ರಕೃತಿಯ ಜೊತೆ, ಆ ದೈವತ್ವದ ಜೊತೆ ಲೀನವಾಗ್ತಾನೆ. ಅದಕ್ಕೆ ಆ ನೃತ್ಯ ಕೂಡ ಒಂದು ಮಾರ್ಗ. ಅದನ್ನ ಬಹುಶಃ ತೋರಿಸ್ಲಿಕ್ಕೆ ಶಿವ ಕೂಡ ನೃತ್ಯ ಮಾಡ್ತಾನೆ. ಅದನ್ನ ಬೇರೆ ಬೇರೆ ರೀತಿಯಾಗೂ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ನೃತ್ಯ, ಶಿವ ಹಾಗೆ ನೃತ್ಯ ಮಾಡಿ ಅದನ್ನ ನಾವು ಪಕ್ಕಕ್ಕಿಟ್ಟು ಒಬ್ಬ ಯೋಗಿಯಾಗಿ, ಒಬ್ಬ ಧ್ಯಾನಿಯಾಗಿ ನಾವು ಯೋಚನೆ ಮಾಡೋದಿದ್ರೆ, ಆ ಅಹಂ ಬಿದ್ದು ಹೋದಾಗ್ಲೂ, ನೃತ್ಯದಿಂದ ಆ ಅಹಂ ಬಿದ್ದಾಗ್ಲೂ ಅವನು ಒಳ್ಳೆಯ ಧ್ಯಾನಸ್ಥನ ಆಗ್ತಾನೆ ಅಂತ. ಖಂಡಿತ. ಯಾಕೆಂದ್ರೆ ಶಿವ ತಾಂಡವ ಅನ್ನೋದು ಒಂದು ಹೊಸ ಕ್ರಿಯೇಷನ್, ಅಂದ್ರೆ ಪ್ರಕೃತಿಯ ಒಂದು ಪ್ರಳಯದ ಕಾಲದ ನಂತರ ಪ್ರಕ್ರಿಯೆಗೆ ಅದೊಂದು ಅಂತ. ಒಟ್ಟು ಅದೇ ನಮ್ಮ ಒಳಗೂ ಒಂದು ಜ್ಞಾನ, ಒಂದು ದೈವಿ ಭಾವ ಉತ್ಪಾದನೆ ಆಗ್ಲಿಕ್ಕೂ ಕೂಡ ನೃತ್ಯ ಕೂಡ ಒಂದು ಮಾರ್ಗ. ನಾನು ಹೇಳಿದ್ನಲ್ಲ, ಈ ನಮ್ಮ ಪರಂಪರೆಯಲ್ಲಿ ಇದನ್ನ ಮಾಡಿದ್ರೆ ಮಾತ್ರ ನೀನು ಯೋಗಿ, ಹೀಗಿದ್ರೆ ಮಾತ್ರ ನೀನು ಆಧ್ಯಾತ್ಮಿಕಕ್ಕೆ ಸೇರಿದವನು, ಇಲ್ಲದೆ ಇದ್ರೆ ನೀನು ಈ ಪರಂಪರೆಗೆ ಸೇರಿದವನಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಕ್ರಿಯೆ ಇಲ್ಲವೇ ಇಲ್ಲ. ಅದು ನಂಬಿಕೆಯೋ ಮೂಢನಂಬಿಕೆಯೋ ಗುರೂಜಿ? ಯಾವುದು ಅಂದ್ರೆ ನೀನ್ ಹೀಗೆ ಇರ್ಬೇಕು, ಒಂದು ಕಟ್ಟುಪಾಡುಗಳು ಅದು ಅಜ್ಞಾನಿಗಳು ಹೇಳುವಂಥದ್ದು. ನಾ ಅದನ್ನೇ ಹೇಳ್ತಾ ಇದ್ದೀನಿ. ಅಧ್ಯಾತ್ಮದಲ್ಲಿ ಈ ನಮ್ಮ ಪರಂಪರೆಯಲ್ಲಿ ಹೀಗೆ ಇರಬೇಕು ಅಂತ ಇಲ್ಲ. ಯಾವ ಮಾರ್ಗದಲ್ಲಿ ಹೋದ್ರೂ ನೀನು ಯೋಗಿ ಆಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೂ ನೀನು ಧ್ಯಾನಿ ಆಗ್ಬೋದು. ಆದ್ರೆ ಇನ್ನೊಬ್ಬರಿಗೆ ಅಪಾಯ ಅಥವಾ ಇನ್ನೊಬ್ಬರಿಗೆ ಇನ್ನೊಂದು ಮಾಡದೆ, ತೊಂದರೆ ಮಾಡದೆ ಇದ್ರೆ ನಿನ್ನ ಒಳಗೆ ಅಹಂಕಾರ ನಾಶವಾಗಿ, ಮನೋಲಯವಾಗಿ, ನಿನ್ನ ಒಳಗಿರುವ ಜ್ಞಾನ ಹೆಚ್ಚಾಗ್ಲಿಕ್ಕೆ ಎಷ್ಟೋ ಮಾರ್ಗಗಳಿದೆ. ಯಾವುದೋ ಒಂದು ಇಲ್ಲ. ಹೇಳಿದ್ನಲ್ಲ, ಭಜನೆ ಮಾಡ್ತೀಯಾ ಮಾಡು, ಬರೀ ನಾಮಸ್ಮರಣೆ ಮಾಡ್ತೀಯಾ ಮಾಡು, ಇಲ್ಲ ನಾನು ಪೂಜೆ ಮಾಡ್ತೀನಿ, ಅಯ್ಯೋ ಮಾಡಪ್ಪ, ಇಲ್ಲ ನಾನು ಏನನ್ನೂ ಮಾಡಲ್ಲ, ತೊಂದರೆ ಇಲ್ಲ, ಬರೀ ಧ್ಯಾನ ಮಾಡ್ತೀನಿ, ಅದು ಮಾಡು. ಇಲ್ಲ ನಾನು ಪೂಜೆ ಪುರಸ್ಕಾರ ಇದೆಲ್ಲವನ್ನು ವಿರೋಧಿಸ್ತೀನಿ, ದೇವರು ಅನ್ನೋದೇ ಇಲ್ಲ, ನಾನು ಕೇವಲ ನನ್ನನ್ನು ನಂಬ್ತೀನಿ, ಅಯ್ಯೋ ಅದಕ್ಕಿಂತ ಸಂತೋಷ ಪಡೋದು ಏನಿದೆ, ಅದು ಬಹಳ ಅದ್ಭುತವಾದ ಮಾರ್ಗ ಅಂತಾನೆ ನಾವು ಕರಿತೀವಿ. ಹಾಗಾಗಿ ಅದು ನಾಸ್ತಿಕ ದರ್ಶನ. ಬರೀ ನಾಸ್ತಿಕ ಅಂತ ಕರೆಯಲ್ಲ, ಅದನ್ನು ಒಂದು ದರ್ಶನ ಅಂತ ಕರೆದಿದ್ದೀವಿ ನಾವು. ನಮ್ಮ ಪರಂಪರೆ ಏನಿದೆ ಯಾವುದೇ ಚೌಕಟ್ಟಿಗೆ ಒಳಪಟ್ಟಿಲ್ಲ, ಹೀಗೆ ಇರಬೇಕು ಅಂತ ಹೇಳಿಲ್ಲ. ಇತ್ತೀಚಿನ ಅಜ್ಞಾನದ ಕಾರಣಕ್ಕೆ ನಾಮ ಹಾಕಿಲ್ಲ ಅಂದ್ರೆ ನೀನು ಇವನಲ್ಲ, ನೀನು ಮಾಲೆ ಹಾಕಿಲ್ಲ ಅಂದ್ರೆ, ಅಥವಾ ಇಂಥ ಡ್ರೆಸ್ ಕೋಡ್ ನಿನ್ನಲ್ಲಿಲ್ಲ ಅಂದ್ರೆ ನೀನು ಆಧ್ಯಾತ್ಮಿಕಕ್ಕೆ ಸೇರಿದವನಲ್ಲ ಅನ್ನೋದು ಈಗ ಬಂದಿದೆ. ಆದ್ರೆ ಮೊದಲಿನಿಂದ ಆ ಪರಂಪರೆ ಇಲ್ಲವೇ ಇಲ್ಲ. ನೀನ್ ಯಾವ ಮಾರ್ಗದಲ್ಲಾದ್ರೂ ಬಾ, ಇಲ್ಲಿ ಎಷ್ಟು ಪರಂಪರೆಗಳಿದೆ. ನಾಥ ಪರಂಪರೆ ಇದೆ, ಅಘೋರ ಪರಂಪರೆ ಇದೆ, ನಾಗ ಪರಂಪರೆ ಇದೆ, ಎಷ್ಟು ಪರಂಪರೆಗಳಿದೆ. ಅವ್ರವ್ರು ಬೇರೆ ಬೇರೆ ಭಿನ್ನವಾಗಿದಾರಲ್ಲ. ಸನ್ಯಾಸಿಗಳು ಇದ್ದಾರೆ,
ಕಾವ್ಯನೂ ಹಾಕ್ತಾರೆ, ಶ್ವೇತವಸ್ತ್ರನೂ ಹಾಕೋರಿದ್ದಾರೆ, ಶ್ವೇತ ಏನೋ ಹಾಕದೇ ಇರುವಂತವ್ರು ಇದ್ದಾರೆ, ದಿಗಂಬರ ದಿಗಂಬ ಪರಂಪರೆನೂ ಇದೆ, ಎಲ್ಲವೂ ಇದೆ. ಅರ್ಥ ಆಯ್ತಾ? ಅಂದ್ರೆ ಹಿಂದಿನಿಂದ ಹೀಗ್ ಬಂದಿದೆ ಅಂದ್ರೆ ಏನರ್ಥ? ಹೀಗೆ ಇರಬೇಕು ಅನ್ನುವಂಥ ಕಟ್ಟಳೆಗಳು ಇಲ್ಲ. ಇರುವಂಥದ್ದು ಒಂದೇ ಕಟ್ಟಳೆ, ನಿನ್ನಂತೆ ಪರರನ್ನು ಭಾವಿಸು. ನಿನಗೆ ಯಾವ ತೊಂದರೆ ಆಗ್ಬಾರ್ದು, ನೀನು ಇನ್ನೊಬ್ರಿಗೆ ಆ ತೊಂದರೆ ಕೊಡಬೇಡ. ನಿನಗೇನು ಬೇಕು ಅಂತ ಅನಿಸ್ತಾ ಇದೆಯೋ, ನಿನಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದೆಯಲ್ವಾ, ಇಡೀ ಜಗತ್ತಿಗೆ ನೀನು ಅದನ್ನೇ ಮಾಡು. ಖಂಡಿತ ಗುರುಜಿ, ಮಾತುಗಳಿದೆಯಲ್ಲ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಯಾಕೆಂದ್ರೆ ನಿಮ್ಮ ಒಂದಷ್ಟು ಏನು ಆ ಸ್ಟ್ರಗಲ್ ಇರ್ಬೋದು, ನೀವು ಮನೆಯಿಂದ ಹೊರಗಡೆ ಬಂದಿರತಕ್ಕಂಥ ಸಮಯದಲ್ಲಿ ಆ ಕತ್ಲು ಪ್ರತಿಯೊಂದನ್ನು ಹೇಳ್ಕೊಂಡ್ರೆ. ಆದರೆ ಇತ್ತೀಚಿನ ದಿನಗಳಿಗೆ ಕ್ಷಣಿಕ ಅಂದರೆ ಈ ಟೈಮಲ್ಲಿ ಏನಿದೆ ಅಷ್ಟು ಮಾತ್ರ ಯೋಚನೆ ಮಾಡ್ತಾರೆ ಜನಗಳು, ಮುಂದಿನ ಫ್ಯೂಚರ್ ಯೋಚನೆ ಮಾಡಲ್ಲ. ದುಡ್ಡು ಅನ್ನೋದಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ ಹೊರತು ದೈವಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ, ಹ್ಯುಮ್ಯಾನಿಟಿಗೆ ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ. ಏನಾದರೂ ಕಲಿಯುಗ ಆರಂಭ ಆಗಿದೆಯಾ ಗುರುಜಿ? ಅಲ್ಲ, ಕಲಿಯುಗ ಪ್ರಾರಂಭ ಆಗಿ 5120 ಕಲ್ಕಿ ಬರುವ ಸಮಯ ಆಯ್ತಾ ಅಂತ? ಇಲ್ಲ ಇಲ್ಲ, ಅಯ್ಯೋ ನೋಡಿ, ಕಲಿಯುಗಕ್ಕೆ 4,32,000 ವರ್ಷ ಆಯಸ್ಸು ಈ ಕಲಿಯುಗಕ್ಕೆ. ಇದು ಪ್ರಾರಂಭ. ನಾವು ಈಗ ಜಸ್ಟ್ 5,128 129 ವರ್ಷ ಆಗಿದೆ. 100 ಚಿಲ್ಲರೆ 5,100 ಚಿಲ್ಲರೆ ವರ್ಷ ಆಗಿದೆ. 4,32,000 ವರ್ಷಗಳಿದೆ ಕಲಿಯುಗ. ಇನ್ನು ನಾವು ಮೊದಲ ಮೆಟ್ಟಿನಲ್ಲಿ ಇದೀವಿ, ಇನ್ನು ತುಂಬಾ ದೀರ್ಘಕಾಲ ಇದೆ. ಹಾಗಾಗಿ ನೋಡಿ, ಒಂದನ್ನು ತಿಳಿರಿ, ಕಲಿಯುಗ ಬಹಳ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ನಮ್ ದೃಷ್ಟಿಲಂತೂ ಜಗತ್ತು ಕೆಟ್ಟಿದೆ, ಏನ್ ಬದುಕ್ಲಿಕ್ಕೆ ಸಾಧ್ಯವಿಲ್ಲ, ಆ ರೀತಿಯಾಗಿ ಇಲ್ಲ. ಒಂದಷ್ಟು ಕೆಟ್ಟದ್ದು ನಡೀತಾ ಇದೆ, ಎಲ್ಲಾ ಕಾಲದಲ್ಲೂ ಇತ್ತು, ಎಲ್ಲ ಯುಗಗಳಲ್ಲೂ ಇತ್ತು. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ನೀವು ಹೇಳಿದಾಗೆ ಕ್ಷಣಿಕ ಸುಖಕ್ಕಾಗಿ ದೀರ್ಘಕಾಲದ ಪುಣ್ಯವನ್ನ ಬಿಟ್ಟು, ಒಳ್ಳೇದನ್ನ ಬಿಟ್ಟು ಶಾರ್ಟ್ ಕಟ್ಗಳನ್ನು ಹುಡುಕ್ತಾ ಇದ್ದೀವಿ. ಆ ಕಾರಣಕ್ಕೆ ಕೆಟ್ಟದ್ದೇ ಹೆಚ್ಚು ಕಾಣ್ತಾ ಇದೆ. ನೀವು ದೀರ್ಘಕಾಲದ್ದು ಯೋಚನೆ ಮಾಡಿದ್ರೆ ನೋಡಿ, ನಮ್ಮಲ್ಲಿ ಹಣ ಮಾಡಬಾರ್ದು ಅನ್ನೋ ತಪ್ಪು ಕಲ್ಪನೆನೂ ತಪ್ಪು. ಹಣ ಮಾಡಿ, ಯಾರು ಬೇಡ ಅಂದದ್ದು, ಆದರೆ ಒಳ್ಳೆ ರೀತಿಯಾಗಿ ಮಾಡಿ, ಯಾರಿಗೂ ತೊಂದರೆ ಕೊಡದೆ ಮಾಡಿ. ಹಣ ಮಾಡೋದನ್ನೇ ತಪ್ಪು ಅಂತ ಭಾವಿಸೋದು ನಮ್ಮ ಧರ್ಮದಲ್ಲಂತೂ ಇಲ್ಲ. ನನಗಂತೂ ಗೊತ್ತಿರೋ ಹಾಗೆ, ನನ್ನ ಜ್ಞಾನದಲ್ಲಿ ಇರೋ ಹಾಗೆ, ನಮ್ಮ ದೇವಸ್ಥಾನಗಳೆಲ್ಲವೂ ಸಂಪದ್ಭರಿತವಾಗಿದೆ. ಅಂದ್ರೆ ಹಣ ಮಾಡಬಾರದು ಅಂತಿದ್ರೆ ಯಾಕಷ್ಟು ಕೆಜಿ ಗಟ್ಟಲೆ ಚಿನ್ನ ಅಲ್ಲಿ ಇರ್ತಿತ್ತು? ಹಣ ಮಾಡಬಾರದು ಅಂತಿದ್ದಿದ್ರೆ ಇಷ್ಟು ಮಠಗಳೆಲ್ಲ ಅಷ್ಟು ಸಂಪದ್ಭರಿತವಾಗಿ ಯಾಕೆ ಇರ್ತಿತ್ತು? ಹಣ ಮಾಡಿ, ಒಳ್ಳೆ ರೀತಿಯಾಗಿ ಮಾಡಿ, ಒಳ್ಳೆ ರೀತಿಯಾಗೆ ಅದನ್ನ ಖರ್ಚು ಮಾಡಿ. ಕೆಟ್ಟದಕ್ಕೆ ಮಾಡಬೇಡಿ, ಕೆಟ್ಟ ರೀತಿಯಲ್ಲಿ ಗಳಿಸಬೇಡಿ, ಕೆಟ್ಟ ರೀತಿಯಲ್ಲಿ ವ್ಯಯಿಸಬೇಡಿ. ಖಂಡಿತ ಅದು ಹಣಕ್ಕೆ ಕೊಡುವ ಗೌರವ. ನೀವು ಹೇಳ್ತಾ ಇರೋದು ಹೇಗಿದೆ ಅಂದ್ರೆ ಅದು ಅರ್ಥ ಆಗ್ಬಿಡುತ್ತೆ. ಬಿಸ್ನೆಸ್ ಮೈಂಡ್ ಅಂದ್ರೆ ಬಿಸ್ನೆಸ್, ದೇವಸ್ಥಾನನ, ದೇವಾಲಯವನ್ನ, ದೇವರನ್ನ ಬಿಸ್ನೆಸ್ ಮಾಡ್ಕೊಂಡಿರೋರ್ಗುನು ದೇವರನ್ನ ದೈವತ್ವಕ್ಕೆ, ಜನರಿಗೆ ಸದುಪಯೋಗವಾಗಿ ಬಳಸ್ಕೊಂಡಿರ್ತಕ್ಕಂಥ ಜನಗಳಿಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಗುರುಜಿ. ನೋಡಿ, ನಮ್ಮ ದೇವಸ್ಥಾನಗಳು ಎಲ್ಲದಕ್ಕೂ ಕೇಂದ್ರ ಸ್ಥಾನ. ಇವತ್ತು ಅದನ್ನ ಒಂದಷ್ಟು, ಎಲ್ಲವೂ ಅಲ್ಲ, ಒಂದಷ್ಟು ದುರುಪಯೋಗ ಹಣ ಮಾಡ್ಲಿಕ್ಕೆ ಅಂತಾನೆ ಮಾಡಿರಬಹುದು. ಆದ್ರೆ ನಮ್ಮ ಪರಂಪರೆಯಲ್ಲಿ ಅದು ಜ್ಞಾನಕ್ಕೆ, ಎಲ್ಲರ ಸಂಗಮಕ್ಕೆ ಕೇಂದ್ರ ಸ್ಥಾನ. ಆ ದೇವಸ್ಥಾನದ್ದು ಬರೀ ಕೇವಲ ಪೂಜೆಗಾಗಿರ್ಲಿಲ್ಲ, ಅವರವರ ಕಲೆಗಳನ್ನು ಪ್ರದರ್ಶನ ಮಾಡುವ ಕೇಂದ್ರ ಸ್ಥಾನವೂ ಆಗಿತ್ತು. ಇಡೀ ಊರಿನ, ಇಡೀ ಜನರನ್ನ ಒಂದು ಕಡೆಗೆ ಕರ್ಕೊಂಡ್ಬಂದು ನಾವೆಲ್ಲ ಒಂದು ಅಂತ ಒಟ್ಟಿಗೆ ಸೇರಿ ಈ ದೇವಸ್ಥಾನ ಚೆನ್ನಾಗಿ ನೋಡ್ಕೋಬೇಕು, ಹಬ್ಬ ಹರಿದಿನಗಳನ್ನ ಒಟ್ಟಿಗೆ ಮಾಡಬೇಕು ಅಂತ ಹೇಳಲಿಕ್ಕೂ ಕೂಡ ಪ್ರತಿ ಊರಲ್ಲೂ ದೇವಸ್ಥಾನ ಇತ್ತು. ನಾವೀಗ ಸೀಮಿತ ಮಾಡ್ಕೊಂಡಿದೀವಿ, ಬರೀ ದಕ್ಷಿಣೆ ಹಾಕೋಕ್ ಮಾತ್ರ ಇಟ್ಕೊಂಡಿದೀವಿ. ನಾನು ದೊಡ್ಡಸ್ತಿಗೆ ಅಂತ ಆ ದೊಡ್ಡಸ್ತಿಗೆ ತೋರಿಸ್ಲಿಕ್ಕೆ ದೇವಸ್ಥಾನಗಳನ್ನ ಬೆಳೆಸ್ತಾ ಇದೀವಿ. ಆದ್ರೆ ಹಿಂದಿನಿಂದ ಬಂದ ಪರಂಪರೆ ಹಾಗಿರ್ಲಿಲ್ಲ. ಮತ್ತು ಅಲ್ಲಿ ಧನವನ್ನು ಸಂಗ್ರಹ ಮಾಡ್ತಾ ಇದ್ರು, ಸಂಪತ್ತನ್ನು ಸಂಗ್ರಹ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅದೇ ಜನಗಳು ತೊಂದರೆಗೆ ಈಡಾದಾಗ ಅದನ್ನು ಉಪಯೋಗಿಸ್ಕೋಬಹುದಾಗಿತ್ತು. ಈ ರೀತಿಯಾಗಿ ಎಲ್ಲ ಇತ್ತು. ಹಾಗಾಗಿ ಇವತ್ತು ಕಮರ್ಷಿಯಲ್ ಒಂದಷ್ಟು ದೇವಸ್ಥಾನಗಳಾಗಿರಬಹುದು, ಖಂಡಿತ ಮುಲಾಜೆ ಇಲ್ಲ. ಆದ್ರೆ ಹಿಂದಿನಿಂದ ಬಂದ ದೇವಸ್ಥಾನಗಳೇನಿತ್ತು, ಹಿಂದಿನ ಕಾಲದಲ್ಲಿ ನಡೆದುಕೊಳ್ಳ ರೀತಿ ಬೇರೆ ರೀತಿ ಇತ್ತು. ಅದು ಧರ್ಮಕ್ಕಾಗಿಯೇ, ಧಾರ್ಮಿಕ ಕಾರಣಕ್ಕಾಗಿಯೇ ಸಂಪತ್ತನ್ನು ಸಂಗ್ರಹ ಮಾಡ್ತಾ ಇದ್ರು, ಹಾಗೆ ಅದನ್ನು ವಿನಿಯೋಗಿಸ್ತಾ ಇದ್ರು. ಅದು ಸರಿಯಾದ ಕ್ರಮ, ಮಾಡ್ಲೂಬೇಕು. ಹಣವೇ ಇಲ್ಲದೆ ಏನನ್ನು ಮಾಡಕ್ ಸಾಧ್ಯ ಇಲ್ಲ. ಖಂಡಿತ. ಯಾಕೆ ಅಂತಂದ್ರೆ ಧನ ಧರ್ಮ ಎರಡು ಒಟ್ಟಿಗೆ ಸಾಗಿದ್ರೆ ಜೀವನ ತುಂಬಾ ಅದ್ಭುತವಾಗಿರತ್ತೆ. ಅದನ್ನ ನನ್ನ ತಾಯಿ ಹೇಳ್ಕೊಟ್ಟಿದ್ದು. ನಾನು ದೇವ್ರ ನಂಬಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಮೊಂಡಿ, ದೇವ್ರನ್ನ ನಂಬ್ತಾ ಇರ್ಲಿಲ್ಲ. ನಾನು ನಂಬಲ್ಲ, ಕಾಸು ಕೊಡು, ನಾನು ಚಾಕ್ಲೇಟ್, ದುಡ್ಡು ಮಾತ್ರ ಬೇಕು, ನೀನು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ದುಡ್ಡು ಕೊಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಪೂಜೆ ಮಾಡಿ, ಹಾಲಿನ ಅಭಿಷೇಕಕ್ಕೆ ಹಾಲು ಕೊಟ್ಬಿಟ್ಟು ಬಂದು
ತಗೋದೊಡ್ಡು. ಧನ ಧರ್ಮ ಎರಡೂ ಸಮಾನವಾಗಿರ್ಬೇಕು ಅಂತ ಹೇಳಿದ್ರು ನನ್ನ ತಾಯಿ. ಅದು ಈಗ್ಲೂ ಕೂಡ ನೀವು ಹೇಳಿದ ಮಾತುಗಳಿಂದ ತುಂಬಾ ನೆನಪಾಗ್ತಾ ಇದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ. ಅದಷ್ಟೇ ಅಲ್ಲದೆ ಧರ್ಮ ಅಂತ ಬಂದ್ರೆ ನಮ್ಮ ಸನಾತನ ಧರ್ಮ ಇರ್ಬೋದು ಅಥವಾ ಒಂದು ಏನು ಮೂಲ ಕೇಂದ್ರವಾಗಿ ಶಿವನ್ನ ನೋಡ್ತೀವಿ. ನಿಮಗೆ ಯಾರು ಏನು ಇನ್ಸ್ಪೈರ್ ಅಂದ್ರೆ ನೀವು ತುಂಬಾ ದೈವ ಭಕ್ತಿಯನ್ನ ಮಾಡ್ತಕ್ಕಂಥವ್ರು, ಯಾವ ದೈವವನ್ನ ಪೂಜಿಸ್ತೀರಾ? ಇಲ್ಲ, ನಾನು ನೀವು ಅನ್ಕೊಂಡಾಗೆ ಪೂಜೆ ಮಾಡುವಂತವನಲ್ಲ ನಾನು. ಮನಸ್ಸಿನಲ್ಲಿ ಆರಾಧನೆ. ನನಗೆ ಏನಂದ್ರೆ, ನಾವು ಅದ್ವೈತ ಹೆಚ್ಚು ಭಾವದಲ್ಲಿ ಇರೋರು. ಅಂದ್ರೆ ಭಿನ್ನ ಇಲ್ಲ. ಶಿವ ಬೇರೆ, ವಿಷ್ಣು ಬೇರೆ, ತಾಯಿ ಬೇರೆ, ಸುಬ್ರಹ್ಮಣ್ಯ ಬೇರೆ, ಈ ರೀತಿ ಕೃಷ್ಣ ಬೇರೆ, ಹಾಗಿಲ್ಲ. ಹೆಸರುಗಳು ಭಿನ್ನ ಇರ್ಬೋದು, ಆದ್ರೆ ನನಗೆ ಎಲ್ಲರೂ ಮೂಲದಲ್ಲಿ ಒಂದೇ ಕಾಣಿಸ್ತಾರೆ. ನಮ್ಮ ವೇದಾಂತಗಳೇನು ಹೇಳುತ್ತದೆ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯ ಅನ್ನೋದು ಒಂದೇ. ಅವರವರು ಅದನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಬೇರೆ ಬೇರೆ ತರ ಹೇಳ್ತಾರೆ. ಈಗ ಅಕ್ಕಿ ಒಂದೇ, ಅದನ್ನ ಬೇರೆ ಬೇರೆಯವರು ಚಿತ್ರಾನ್ನ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು, ಪಲಾವ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಮೂಲದಲ್ಲಿ ಒಂದೇ. ಹಾಗಾಗಿ ನಮಗೇನು ಅಂದ್ರೆ ಅದ್ವೈತ ಭಾವದಲ್ಲಿ ನಾವು ನೋಡೋದು ಬೇರೆ ಅಲ್ಲ, ಎಲ್ಲರೂ ಆ ದೈವ ಅನ್ನೋದು ಒಂದೇ ಅನ್ನೋದು ನನ್ನ ಭಾವ. ಹಾಗಾಗಿ ಹೆಸರುಗಳು ಯಾವ ಹೆಸರು ಕೇಳಿದ್ರು, ಶಿವ ಅಂದಾಗ್ಲೂ ನಾನು ಭಾವಸ್ಥಿತಿ ಒಳಗಾಗ್ತೀನಿ, ಕೃಷ್ಣನನ್ನು ಪ್ರೀತಿಸ್ತೀನಿ, ರಾಮನನ್ನು ಪ್ರೀತಿಸ್ತೀನಿ, ಜಗತ್ ಮಾತೆಯನ್ನು ಪೂರ್ಣವಾಗಿ ಶರಣಾಗಿ ಹೋಗಿದ್ದೀನಿ. ಹಾಗಾಗಿ ನನಗೆ ಯಾವುದೇ ಭಿನ್ನಗಳಿಲ್ಲ. ಶಿವ ಆಯ್ತು. ಏಕೆಂದ್ರೆ ದೇವರಲ್ಲಿ ಎಲ್ಲಾ ದೇವರನ್ನು ಒಬ್ನೇ, ಅವನಿಂದ ಪಡ್ಕೊಳ್ತಕ್ಕಂಥ ಗುಣಗಳು, ಅವನಿಂದ ಇನ್ಸ್ಪೈರ್ ಆಗ್ತೀವಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಈ ಹೆಸರುಗಳು ಹಾಗೆ ಇರುವುದು. ಮೂಲದಲ್ಲಿ ಒಂದೇ ಇದ್ರು, ಮೂಲದಲ್ಲಿ ಅಕ್ಕಿ ಒಂದೇ ಇದ್ರು, ಅದಕ್ಕೆ ಒಂದಷ್ಟು ಮಿಕ್ಸ್ ಮಾಡಿದಾಗ ಪಲಾವ್ ಆಗ್ತದೆ, ಇನ್ನೊಂದು ಮಿಕ್ಸ್ ಮಾಡಿದಾಗ ಇನ್ನೊಂದನ್ನು ಒಂದಷ್ಟನ್ನು ಮಿಕ್ಸ್ ಮಾಡಿದಾಗ ಹೇಗೆ ಬಿಸಿಬೇಳೆ ಭಾತ ಆಗ್ತದೆ. ಆದ್ರೆ ಮೂಲದಲ್ಲಿ ಅಕ್ಕಿ ಅನ್ನೋದು ಒಂದೇ ಇರ್ತದೆ. ಹಾಗೆ ಒಂದೊಂದು ದೇವರ ಹೆಸರು ಚೇಂಜ್ ಆದಾಗ ಅದರಲ್ಲಿ ತತ್ವಗಳು ಚೇಂಜ್ ಆಗ್ತದೆ. ಈಗ ಶಿವನನ್ನೇ ರುದ್ರ ಅಂತ ನೋಡಿದಾಗ, ಅಥವಾ ವೀರಭದ್ರ ಅಂತ ನೋಡಿದಾಗ, ಅಥವಾ ಕಾಲ ಭೈರವ ಅಂತ ನೋಡಿದಾಗ ಮೂಲದಲ್ಲಿ ಶಿವ ಒಂದೇ ಇರಬಹುದು. ಶಿವಾಂಶರೇ ಇವರೆಲ್ಲ ಆದ್ರೂ ತತ್ವದಲ್ಲಿ, ಅಲ್ಲಿರುವಂತ ಗುಣಗಳಲ್ಲಿ, ಅವರ ಕಾರ್ಯದಲ್ಲಿ ಆಯಾಯ ಹೆಸರಿನ ಕೆಳಗೆ ಬರುವಂತಹ ದೇವತೆಗಳ ತತ್ವ ಬೇರೆ ಆಗೋದ್ರಿಂದಾಗಿ ಅದರ ಪ್ರತಿನಿಧಿಸುವ ರೀತಿ ಬೇರೆ ಆಗ್ತದೆ. ಆದ್ರೆ ಮೂಲಕ್ಕೆ ಹೋದಾಗ ಅವರೆಲ್ಲ ಒಂದೇ.